ಎಲ್ಲರಿಗೂ ನಮಸ್ಕಾರ. ಅಚೀವರ್ ಸಂಸ್ಥೆಯ ವಿಶೇಷ ಸಂಚಿಕೆಗೆ ಸ್ವಾಗತ. ಸ್ನೇಹಿತರೆ, ಅತ್ಯಂತ ಶುಭ ಸುದ್ದಿ ಜೊತೆಗೆ ಬಂದ್ಬಿಟ್ಟಿದ್ದೀನಿ. ಯಾವ್ದಪ್ಪ ಅಂತಂದ್ರೆ ಗೆಸ್ಟೆಡ್ ಪ್ರೊಬೇಷನರ್ಸ್ KAS ಅಂತ ಏನು ಕರಿತೀವಿ, ಅದರ 2026-27ನೇ ಸಾಲಿನ ನೇಮಕಾತಿಗೆ ಅಧಿಸೂಚನೆ ಆಗಿದೆ ಸ್ನೇಹಿತರೆ. ಇದು ಆಲ್ರೆಡಿ ಸುಮಾರು ಸತಿ ಸುದ್ದಿಯಲ್ಲಿತ್ತು. ಮಾಡ್ತೇವೆ ಅಂತ UPSC ಮಾದರಿಯಲ್ಲಿ ಕೇವಲ ಒಂದೇ ವರ್ಷದಲ್ಲಿ ಮಾಡ್ತೀವಿ ಅನ್ನೋದು ಕೂಡ ತುಂಬಾ ಸುದ್ದಿಯಲ್ಲಿತ್ತು. ಸೊ ಇದು ನೋಡಿ, ಲಾಸ್ಟ್ ನಮಗೆ ಎಷ್ಟೆಷ್ಟು ನಡೆದಿದೆ ಎಕ್ಸಾಮ್ಸ್ ಅಂತೆಲ್ಲ ತೋರಿಸ್ತೀನಿ. ಯಾರಿಗೂ ಕೂಡ 24ರಲ್ಲಿ ಬರೆದವ್ರಿಗೆ 26 ಎರಡೇ ವರ್ಷದಲ್ಲಿ ಎಕ್ಸಾಮ್ ಸಿಗುತ್ತೆ ಅಂತ ಊಹಿಸ್ಲಿಕ್ಕೆ ಆಗಲ್ಲ. ಸೊ ಅಷ್ಟು ಬೇಗ ಕಾಲ್ ಮಾಡಿದ್ದಾರೆ. ಸೊ ಹಾಗಾಗಿ ಇದು ತುಂಬಾ ಒಳ್ಳೆ ಆಪರ್ಚುನಿಟಿ ಸ್ನೇಹಿತರೆ. ಸೊ ಹಾಗಾದ್ರೆ ಯಾವ ರೀತಿ ಇರುತ್ತೆ, ಸುಮಾರು ಜನಕ್ಕೆ KS ಅಂದ್ರೆ ಐಡಿಯಾನೇ ಇರೋದಿಲ್ಲ, ಯಾವ ಪೋಸ್ಟ್ ಅಂತಾನು ಗೊತ್ತಿರೋದಿಲ್ಲ. ಸೊ ಹಾಗಾದ್ರೆ ಪ್ರತಿಯೊಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಕೊನೆ ತನಕ ನೋಡಿ ಅಂತ ಹೇಳ್ತಾ. ಸೊ ಸ್ನೇಹಿತರೆ, ಇದು KS ನ ಮೊಟ್ಟ ಮೊದಲ ವಿಡಿಯೋ ಅಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ. ನಾನೇ ನಿಮಗೆ 2017ರ ಪ್ರಿಲಿಮ್ಸ್ ಪೇಪರ್, 2020ರ ಪ್ರಿಲಿಮ್ಸ್ ಪೇಪರ್, ಹಾಗೆ 2024ರ ಎಕ್ಸಾಮ್ ಮತ್ತು ರೀ ಎಕ್ಸಾಮ್ ನ ಪೇಪರ್ ಗಳನ್ನ ವಿಶ್ಲೇಷಣೆಯನ್ನ ಮಾಡಿದ್ದೇನೆ. ಸೊ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಆ ಎಲ್ಲ ವಿಡಿಯೋಗಳನ್ನ ನೋಡ್ಕೋಬಹುದು. ಸೊ ಹಾಗಾದ್ರೆ ನಾನು ಯಾಕೆ ಇದು ಅತ್ಯಂತ ಶುಭ ಸುದ್ದಿ ಅಂತ ಹೇಳಿದೆ ಅಂತಂದ್ರೆ, ನೀವು ಕಳೆದ ಒಂದು 10-12 ವರ್ಷದಲ್ಲಿ ಆದಂತ ಎಕ್ಸಾಮ್ಸ್ಗಳು ನೀವು ಗಮನಿಸಬಹುದು. 464 ಪೋಸ್ಟ್ KS ಆಗಿತ್ತು 2015ರಲ್ಲಿ. ನಾನು ಪ್ರಿಲಿಮ್ಸ್ ಡೇಟ್ ಅನ್ನು ಕೂಡ ಕೊಟ್ಟಿದ್ದೇನೆ. 428 ಪೋಸ್ಟ್ KS ಎಕ್ಸಾಮ್ ಆಗಿತ್ತು 2017ರಲ್ಲಿ. ಇಲ್ಲಿ ನಿಮಗೆ 2 ಇಯರ್ಸ್ ಗ್ಯಾಪ್ ಅಲ್ಲಿ ಕರೆದಿದ್ರು. ಅದಾದ್ಮೇಲೆ 3 ವರ್ಷ ಗ್ಯಾಪ್ ನಲ್ಲಿ 106 ಪೋಸ್ಟ್ 2020ರಲ್ಲಿ ಕೋವಿಡ್ ಅಲ್ಲಿ ಕರೆದಿದ್ರು, ಆಯ್ತಾ. ಸೊ ಅದಾಗಿ 4 ವರ್ಷದ ನಂತರ 2024ರಲ್ಲಿ 384 ಪೋಸ್ಟ್ KS ಎಕ್ಸಾಮ್ಸ್ ಅನ್ನ ಕರೆದಿದ್ರು. ಸೊ ಇಲ್ಲಿ ನೋಡಿ, ಇಲ್ಲಿ 3 ಇಯರ್ಸ್ ಗ್ಯಾಪ್, ಇಲ್ಲಿ 2 ಇಯರ್ಸ್ ಗ್ಯಾಪ್, ಇಲ್ಲಿ 4 ಇಯರ್ಸ್ ಗ್ಯಾಪ್ ಆಗಿತ್ತು. ಸೊ ಹಾಗಾದ್ರೆ ನಮ್ಗನ್ಸ್ದಂಗೆ ಒಬ್ಬ ಜೀವಮಾನದಲ್ಲಿ ಎಷ್ಟು ಬಾರಿ KS ಎಕ್ಸಾಮ್ ಬರೀಬಹುದು ಅಂದ್ರೆ, ಒಬ್ಬ ಅಭ್ಯರ್ಥಿ 6ರಿಂದ 7 ವರ್ಷ ಆತ ನೇಮಕಾತಿ ಒಂದು ಇದರಲ್ಲಿ ಸ್ಪರ್ಧೆಯಲ್ಲಿ ಇರ್ತಾನಂತಂದ್ರೆ, ಸೊ ಅಟ್ಲೀಸ್ಟ್ ಒಂದ್ಸಲಿ ಎಕ್ಸಾಮ್ ಸಿಗ್ಬೋದಾಗಿತ್ತು ಅಷ್ಟೇ. ಆದರೆ ಈಗ ಒಂದು ನೋಡಿ, 2024ರಲ್ಲಿ ಕರೆದಂಥ ಈ ಎಕ್ಸಾಮು ನಂತರದಲ್ಲಿ ಮತ್ತೊಮ್ಮೆ 2026ರಲ್ಲಿ 319 ಪೋಸ್ಟ್ನ ಅಧಿಸೂಚನೆ ಆಗಿದೆ. ಸೊ ಇದು ಒಂಥರ ಅಡ್ವಾಂಟೇಜ್ ಸ್ನೇಹಿತರೆ. ಯಾರ್ಯಾರು ಕೊನೆ ಹಂತದಲ್ಲಿ ಇದ್ರಿ ಪ್ರಿಪ್ರೇಷನ್ನಲ್ಲಿ, ನಿಮಗೊಂದು ರೀತಿ ಏನು ಸಿಕ್ಕಿದೆ, ಮತ್ತೊಂದು ಅವಕಾಶ ದೇವರು ಕೊಟ್ಟಿದ್ದಾನೆ ಸ್ನೇಹಿತರೆ. ಮತ್ತೆ 2024ರ ನೇಮಕಾತಿ ಇನ್ನು ಕಂಪ್ಲೀಟ್ ಆಗದೆ ಇರ್ಬೋದು. 56% ಮೀಸಲಾತಿ, ಹಾಗೆ ಸ್ಕ್ಯಾಮ್, ಈ ತರ ಹಲವಾರು ವಿಚಾರಗಳಿಂದ ಅದು ತಡೆ ಆಗ್ತಿರ್ಬೋದು. ಆದರೆ ಈ ಒಂದು ನೇಮಕಾತಿ ಇದೆಯಲ್ಲ ಸ್ನೇಹಿತರೆ, ಎಲ್ಲರ ಕಣ್ಣು ಯಾರ ಮೇಲಿದೆ? KPSC ಮೇಲಿದೆ. ಸೊ ಅತ್ಯಂತ ಪಾರದರ್ಶಕವಾಗಿ ಮಾಡ್ಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ, ಸೊ ಈ 319 ಪೋಸ್ಟ್ KS ಎಕ್ಸಾಮ್, ಸೊ ಕಳೆದ 10-12 ವರ್ಷದಲ್ಲಿ ಆಗುತ್ತಿರುವಂತ 5ನೇ KS ಎಕ್ಸಾಮ್ಸ್ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ಇನ್ನೊಂದಿಷ್ಟು ಜನ ಸಾರಿ KS ಎಕ್ಸಾಮ್ ಬಗ್ಗೆ ಗೊತ್ತಿಲ್ವಾ ಸರ್, ಸೊ ಯಾರೋ ಒಂದು ಇದು ಮಾಡ್ತಾರೆ, ಸೊ ತುಂಬಾ ಪೋಸ್ಟ್ ಕಮ್ಮಿ ಇರುತ್ತೆ ಅಥವಾ ಈ ತರ ಎಲ್ಲ ಹೇಳ್ತಿರ್ತಾರೆ. ಸೊ ಹಾಗಾದ್ರೆ ಒಂದು ಅಂಕಿಅಂಶ ತಗೊಬಂದಿದ್ದೀನಿ. ಇದು ನೈಜ ಅಂಕಿಅಂಶ, ಏನು ನ್ಯೂಸ್ ಪೇಪರ್ ಅಲ್ಲಿ ಬಂದಿರುತ್ತೆ, ಎಷ್ಟು ಜನ ಅಭ್ಯರ್ಥಿಗಳು ಅಟೆಂಡ್ ಆಗಿದ್ದಾರೆ ಅಂತ ಅಧಿಕೃತ ಮಾಹಿತಿ ಇರುತ್ತೆ. ಸೊ ನೋಡಿ, ನಾನು ನಿಮಗೆ 29 ಡಿಸೆಂಬರ್ KS ಪ್ರಿಲಿಮ್ಸ್ ಏನ್ ನಡೆದಿತ್ತಲ್ವಾ, ಅದರ ಒಂದು ಅಂಕಿಅಂಶ ಇದು ಬಿಕಾಸ್ ಇದು ರೀ ಎಕ್ಸಾಮ್ ಆಗಿದ್ರಿಂದ ನೋಡಿ, ಅರ್ಜಿ ಹಾಕಿದವರೇ 2 ಲಕ್ಷ ಜನ ಸ್ನೇಹಿತರೆ. ನಾವು ಇಲ್ಲೇನು ಗಮನಿಸಬಹುದು ಅಂತಂದ್ರೆ, ನೀವು ಅತ್ಯಂತ ಹೈಯರ್ ಪೋಸ್ಟ್ಗೆ ಹೋಗ್ತಾ ಅಪ್ಲಿಕೇಶನ್ ಸಂಖ್ಯೆ ಕಮ್ಮಿ ಬೀಳುತ್ತೆ ಅಂತ ಹೇಳ್ಬಿಟ್ಟು. ಯಾಕಂತಂದ್ರೆ ಮೊನ್ನೆ ಕಾಲ್ ಆಗಿದಂತ ಸಿವಿಲ್ PC ಎಕ್ಸಾಮ್ ಅಲ್ಲಿ 3,90,000 ಅರ್ಜಿ ಬಿದ್ದಿತ್ತು. ಅದೇ 2024ರಲ್ಲಾದ VA ಎಕ್ಸಾಮ್ ಅಲ್ಲಿ 6,60,000 ಅರ್ಜಿ ಬಿದ್ದಿತ್ತು. ಆದ್ರೆ ಕಳೆದ ಬಾರಿ ಕಾಲ್ ಆದಂತ ಈ KS ಎಕ್ಸಾಮ್ ಕೇವಲ 2,10,000 ಅರ್ಜಿ ಅಷ್ಟೇ ಬಿದ್ದಿತ್ತು. ಮೊಟ್ಟ ಮೊದಲ ಈ 29 ಡಿಸೆಂಬರ್ ರೀ ಎಕ್ಸಾಮ್ ಆಗಿದ್ರಿಂದ ಆಬ್ಸೆಂಟಿ ಲಿಸ್ಟೇ 52% ಇತ್ತು. ಅಂದ್ರೆ ಹತ್ತತ್ರ 1 ಲಕ್ಷ ಜನ ಆಬ್ಸೆಂಟ್ ಆಗ್ಬಿಟ್ಟಿದ್ರು ಎಕ್ಸಾಮ್ಗೆ. ಬರೀ 1 ಲಕ್ಷ ಜನ ಅಷ್ಟೇ ಅಟೆಂಡೆನ್ಸ್ ಆಗಿತ್ತು. ಅದರಲ್ಲಿ 5,760 ಜನನ ಮೇನ್ಸ್ಗೆ ಸೆಲೆಕ್ಷನ್ ಮಾಡಲಾಗಿತ್ತು. 1,152 ಜನನ್ನ ಇಂಟರ್ವ್ಯೂ ಮಾಡಲಾಯಿತು. ಇತ್ತೀಚೆಗಷ್ಟೇ ಇಂಟರ್ವ್ಯೂ ನಡೀತು. 2025 ಮೇ ತಿಂಗಳಲ್ಲಿ ಮೇನ್ಸ್ ಎಕ್ಸಾಮ್ ನಡೆದಿತ್ತು. ಸೊ ಈಗ 384 ಪೋಸ್ಟರ ಅಂತಿಮ ಆಯ್ಕೆ ಪಟ್ಟಿ ಒಂದು ಹೊರಬರಲಿದೆ. ಸೊ ನಮ್ಮ ವಿದ್ಯಾರ್ಥಿಗಳು ಕೂಡ ಮೇನ್ಸ್ ಬರೆದು ಇಂಟರ್ವ್ಯೂನ ಕೊಟ್ಟಿದ್ದಾರೆ. ಸೊ ಅವ್ರನ್ನೂ ಕೂಡ ನೋಡೋಣ ಅಂತ ಹೇಳ್ತಾ, ಈಗ ಪ್ರಮುಖ ಪೋಸ್ಟ್ಗಳು ಯಾವ್ದು ಅಂತ ಇದೆ ನೋಡಿ. ಅಸಿಸ್ಟೆಂಟ್ ಕಮಿಷನರ್ ಜೂನಿಯರ್ ಸ್ಕೇಲ್ ಒಂದಿದೆ, ತಹಸೀಲ್ದಾರ್ ಗ್ರೇಡ್ 2 ಇದೆ, ಸೆಕ್ಷನ್ ಆಫೀಸರ್ ವಿಧಾನಸೌಧ ಕೂಡ ಒಂದು ಒಳ್ಳೆ ಪೋಸ್ಟ್, DYSP ಅಬಕಾರಿ ಇದೆ, ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಬಕಾರಿ ಇಲಾಖೆ ಅಥವಾ ARCS ಪೋಸ್ಟ್ ಆಗಿರ್ಬೋದು, ಅಥವಾ ಚೀಫ್ ಆಫೀಸರ್ ಗ್ರೇಡ್ 1 ಅಂತ ಒಂದು ಪೋಸ್ಟ್ ಇದೆ. ಸೊ ಅಡಿಷನಲ್ ಡೈರೆಕ್ಟರ್ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್, ಇದೆಲ್ಲ ಟಾಪ್ ಪೋಸ್ಟ್ ಈ ನೇಮಕಾತಿಯಲ್ಲಿ ನಿಮಗೆ ಸಿಗ್ಬೋದಾಗಿದ್ದಂಥದ್ದು. ಸೊ ಇಲ್ಲ ಸರ್ ನಮ್ಗೆ ಡೀಟೇಲ್ಡ್ ಆಗಿ ಹೇಳಿ ಅಂತಂದ್ರೆ, ಅದಕ್ಕೂ ಮುಂಚೆ ಸ್ನೇಹಿತರೆ, ನಾನು AI ಅನ್ನ ಬಳಸ್ಬಿಟ್ಟು, ಈಗ ಉದಾಹರಣೆಗೆ ಯಾವ್ದಾದ್ರು ಒಬ್ಬ ರಿಸರ್ವೇಶನ್ ಕ್ಯಾಟಗರಿ, ಸುಮಾರು ಜನ ಟೆಲಿಗ್ರಾಮ್ನಲ್ಲೆಲ್ಲ ಈ ತರ ಮಾತಾಡ್ಕೊಳ್ತಿರೋದನ್ನ ಗಮನಿಸಿದೆ. ಏನು ಅಂತಂದ್ರೆ, ಇಲ್ಲ ಸರ್ ಜನರಲ್ ಮೆರಿಟಿಗೆ ಇರೋದೇ ಕಮ್ಮಿ ಪೋಸ್ಟ್, ಸೊ ಹಾಗಾದ್ರೆ ಈಗ 30 ಜನರಲ್ ಪೋಸ್ಟ್ ಇದೆ ಅಂತಂದ್ರೆ 31ನೇ ರ್ಯಾಂಕ್ ತೆಗೆದವನಿಗೆ ಸಿಗೋದೇ ಇಲ್ವಾ ಸರ್ ಹಾಗಾದ್ರೆ ಜನರಲ್ ಮೆರಿಟ್ ಅವನಿಗೆ? ಸೊ ಈ ರೀತಿ ಸುಮಾರು ಜನ ಏನೋ ಗೊಂದಲ ಮಾಡ್ಕೊಂಡಿದ್ರಿ. ಸೊ ಹಾಗಾಗಿ ಆ ಥರ ಆಗಬಾರ್ದು ಅಂತಾನೆ ನಾನು ನಿಮಗೆ ಇಲ್ಲಿ ಪಕ್ಕಾ ಡೀಟೇಲ್ಸ್ ಕೊಟ್ಟಿದ್ದೀನಿ. ಉದಾಹರಣೆಗೆ ಇದು ಡಿಪಾರ್ಟ್ಮೆಂಟ್ ವೈಸ್, ಇದು ನೀವು KS
ಎಸ್ ನೋಟಿಫಿಕೇಶನ್ 31ರಿಂದ 42ನೇ ಪುಟಗಳಲ್ಲಿ ಇದನ್ನ ಡೀಟೇಲ್ಡ್ ಕ್ಲಾಸಿಫಿಕೇಶನ್ ಅನ್ನ ಕೊಟ್ಟಿದ್ದಾನೆ, ಇನ್ಕ್ಲೂಡಿಂಗ್ ರಿಸರ್ವೇಶನ್ ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್. ಸೊ ಹಾಗಾಗಿ ಆ ಒಂದು ಇದನ್ನ ನಾನು ಎ ಅನ್ನ ಬಳಸ್ಬಿಟ್ಟು ಏನ್ ಮಾಡಿದ್ದೇನೆ, ಹುದ್ದೆ ವರ್ಗೀಕರಣ ಮಾಡಿದ್ದೇನೆ. ಅಂದ್ರೆ ಉದಾಹರಣೆಗೆ ನಿಮ್ಗೆ ಇದು ನೋಡಿದ್ರೆ ಅರ್ಥ ಆಗದೆ ಇರ್ಬೋದು ಪೋಸ್ಟ್ ವೈಸ್, ಬಟ್ ಕೆಟಗರಿ ವೈಸ್ ನೋಡೋದಾದ್ರೆ ಯಾವ್ದಾದ್ರು ಒಬ್ಬ SCC ಅನ್ನೋ ಕೆಟಗರಿ ಇರೋನು ಒಬ್ಬ ಇದಾನೆ ಅಂತಂದ್ರೆ ಆತನಿಗೆ ಸ್ಪೆಸಿಫೈ ಆಗಿರೋ ಪೋಸ್ಟ್ ಎಷ್ಟಿದೆ, 9 ಇದೆ. ಅದೇ ಆತನಿಗೆ ಯಾವುದೇ ಅನ್ಡಿವೈಡೆಡ್ ಪೋಸ್ಟ್ ಅಲ್ಲಿ ಎಷ್ಟಿದೆ, 16 ಇದೆ. ಅದೇ ಜನರಲ್ ಓಪನ್ ಮೆರಿಟಲ್ ಆತಂಗೆ ಎಷ್ಟಿದೆ, 155 ಪೋಸ್ಟ್ ಇದೆ, ಇನ್ಕ್ಲೂಡಿಂಗ್ ಆ ಪೋಸ್ಟ್ಗಳು. ಸೊ ಈ ರೀತಿ ಎಂಟೈರ್ ಎಲ್ಲಾ ಡಿಪಾರ್ಟ್ಮೆಂಟ್ದು ಎಲ್ಲಾ ಪೋಸ್ಟ್ಗಳದ್ದು ಡಿವೈಡ್ ಮಾಡಿ ಹಾಕಿದ್ದೀನಿ. ಸೊ ಈ PDF ನ ನಮ್ಮ ಟೆಲಿಗ್ರಾಮ್ ವಾಟ್ಸ್ಆ್ಯಪ್ನಲ್ಲಿ ಶೇರ್ ಮಾಡಿರ್ತೇವೆ, ನೋಡ್ಕೊಳ್ಳಿ. ಸೊ ಅಂದ್ರೆ ಪಕ್ಕ ನಿಮಗೆ ಗೊತ್ತಾಗುತ್ತೆ. ನೀವು ಈಗ ಏನು 319 ಪೋಸ್ಟ್ ಕಾಲ್ ಆಗಿದೆ, ಅದರಲ್ಲಿ 297 ನಮ್ಮ RPC ರೆಸಿಡ್ಯೂಯಲ್ ಪೇರೆಂಟ್ ಕ್ಯಾಡರ್ದು ಇರುತ್ತೆ. ಆ 297 ಪೋಸ್ಟಲ್ಲಿ ನಿಮಗೆ ಎಷ್ಟು ಸಿಗ್ತಾ ಇದೆ, ನೀವು ಯಾವ ಎಷ್ಟು ಪೋಸ್ಟಿಗೆ ಕಾಂಪೀಟ್ ಮಾಡ್ತಿದ್ದೀರಾ ಅನ್ನೋದು ಈ ಒಂದು ವಿಂಗಡಣೆಯಿಂದ ಗೊತ್ತಾಗ್ತದೆ ಅಂತ ಹೇಳ್ತಾ ಸೊ ಈಗ ಬಂದ್ಬಿಡೋಣ ಸ್ನೇಹಿತರೆ. ಸೊ KPSC ಕರ್ನಾಟಕ ಲೋಕಸೇವಾ ಆಯೋಗ ಏನಿದೆ, ಪಬ್ಲಿಕ್ ಸರ್ವಿಸ್ ಕಮಿಷನ್, ಅದರ ಉದ್ಯೋಗ ಸೌಧ ಬೆಂಗಳೂರಿಂದ 31 ಜುಲೈಗೆ ನೋಟಿಫಿಕೇಶನ್ ಆಗಿರುವಂಥದ್ದು. ಸೊ ಇದನ್ನ KS ಅಂತ ಕರಿತೀವಲ್ವಾ, ಆಕ್ಚುಲಿ ಇದರ ಹೆಸರು ಗೆಜೆಟೆಡ್ ಪ್ರೊಬೇಷನರ್ಸ್ ಅಂತ ಹೇಳ್ಬಿಟ್ಟು GP ಅಂತ ಕರಿತೀವಿ. ಇವ್ರನ್ನ 1997 ಅವರ ನಿಯಮಗಳ ಪ್ರಕಾರ 2026-27ನೇ ಸಾಲದು ನೇಮಕಾತಿ ಮಾಡ್ತೀವಿ ಅಂತ ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ. ಸೊ ಇದ್ರಲ್ಲಿ ನೋಡಿ ಒಳ್ಳೊಳ್ಳೆ ಪೋಸ್ಟ್ ಸ್ನೇಹಿತರೆ. ಒಬ್ಬ KS ಅಧಿಕಾರಿ ಆಗ್ತಾನಂದ್ರೆ ನೀವು ನಂಬಲ್ಲ, 10ರಿಂದ 11 ಜನ D ದರ್ಜೆ ನೌಕರರು ಆತನ ಕೆಲಸಕ್ಕೆ ಇರ್ತಾರೆ ಸ್ನೇಹಿತರೆ. ಒಂದು ಬಜರ್ ಒತ್ತಿದ್ರೆ ಒಬ್ಬ ನಿಮ್ಗೆ ಏನ್ ಬೇಕು ಸರ್ ಅಂತ ಕೇಳಕ್ಕಿರ್ತಾನೆ. ಅವ್ರಿಗೆ ಕಾರ್ ಡ್ರೈವರ್ ಇರ್ತಾರೆ ಒಬ್ರು, ಒಂದು ಕ್ವಾರ್ಟರ್ಸ್ ಕೊಟ್ಟಿರ್ತಾರೆ, ಗಾರ್ಡನ್ ನೋಡ್ಕೊಳಕ್ ಒಬ್ರು, ಅಡುಗೆ ಮಾಡ್ಲಿಕ್ಕೆ ಒಬ್ರು, ಈ ರೀತಿ ಅತಿ ಹೆಚ್ಚು ಸಹಾಯಕರಿರ್ತಾರೆ. ಮತ್ತೆ ಇದು ನಿಮ್ಗೆ ನಿಮ್ಮ ಸಪೋರ್ಟಿಗೆ ಇಷ್ಟು ಜನ ಇದ್ದಾರೆ ಅಂತಂದ್ರೆ ನಿಮ್ಮ ಒಂದು ಸಹಿಗೆ ಸ್ನೇಹಿತರೆ ಒಂದು ಸೈನ್ ಮಾಡಿದ್ರೆ ಆ ಪವರೇ ಆಗಿರ್ತದೆ ಸ್ನೇಹಿತರೆ. ಅಂತಹ ಒಂದು ಪವರ್ಫುಲ್ ಪೋಸ್ಟ್ಗಳಿಗೆ ಅಥವಾ ಒಂದು ಅತ್ಯುನ್ನತ ಹುದ್ದೆ ಕರ್ನಾಟಕ ಸರ್ಕಾರದಲ್ಲಿ ತಗೊಳ್ಳಿಕ್ಕೆ ಇದೊಂದು ಒಳ್ಳೆಯ ಅವಕಾಶ ಸ್ನೇಹಿತರೆ. ಹಾಗಾದ್ರೆ ಗ್ರೂಪ್ ಎ ಹಂತದಲ್ಲಿ ಎಷ್ಟು ಪೋಸ್ಟ್ಗಳಿದಾವೆ ಅಂತ ನೋಡೋದಾದ್ರೆ, ಸಹಾಯಕ ಆಯುಕ್ತರು, ಅಸಿಸ್ಟೆಂಟ್ ಕಮಿಷನರ್ ಕಿರಿಯ ಶ್ರೇಣಿ, ಏನು ಜೂನಿಯರ್ ಸ್ಕೇಲ್ ಅಂತ ನಾನು ಅವಾಗಲೇ ತೋರಿಸಿದ್ನಲ್ವಾ, ಇದು ಯಾವ್ದು ಗೊತ್ತಾ ಸ್ನೇಹಿತರೆ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, ಮೋಸ್ಟ್ ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್ ನಮ್ಮ ಕರ್ನಾಟಕ ಗೌರ್ಮೆಂಟ್ ಅಲ್ಲಿ. ಅದರಲ್ಲಿ 36 ಪೋಸ್ಟ್ ಉಳಿಕೆ ಮೂಲ ವೃಂದಕ್ಕೆ, 3 ಪೋಸ್ಟ್ ಹೈದರಾಬಾದ್ ಕರ್ನಾಟಕ ವೃಂದಕ್ಕೆ, ಒಟ್ಟಾರೆ 39 ಪೋಸ್ಟ್ ಅದಿರುವಂತದ್ದು. ಇನ್ನು ತುಂಬಾ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಮೋಸ್ಟ್ ಪವರ್ ಇದು ಇದೆ. ಇತ್ತೀಚೆಗೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ನೇಮಕಾತಿ ಆಗಿತ್ತು, ಬಟ್ ಇಲ್ಲಿ ಕಮರ್ಷಿಯಲ್ ಟ್ಯಾಕ್ಸಿನ ಅಸಿಸ್ಟೆಂಟ್ ಕಮಿಷನರ್, ACCT ಅಂತ ಕರಿತೀವಿ, ಅಸಿಸ್ಟೆಂಟ್ ಕಮಿಷನರ್ ಆಫ್ ಕಮರ್ಷಿಯಲ್ ಟ್ಯಾಕ್ಸಸ್ ಅಂತ ಹೇಳ್ಬಿಟ್ಟು 50 ಪೋಸ್ಟ್ ಇದೆ ಸ್ನೇಹಿತರೆ. ಸೊ ಈ 50 ಪೋಸ್ಟ್ಗಳು ನೀವು ತಗೊಂಡ್ಬಿಟ್ರೆ ಅಂದ್ರೆ ಅದರ ಒಂದು ಪೋಸ್ಟ್ ನೀವು ತಗೊಂಡ್ರಿ ಅಂತಂದ್ರೆ ಅದರಲ್ಲಿ ಎಷ್ಟು ಪವರ್ ಇರುತ್ತೆ ಅಂದ್ರೆ ನಿಮ್ಮ ಹತ್ರ ನಿಮ್ಮ ಇಡೀ ಎಂಟೈರ್ ಒಂದು ಡಿವಿಷನ್ ನಲ್ಲೇ ನೀವು ಅಸಿಸ್ಟೆಂಟ್ ಕಮಿಷನರ್ ಆಗಿರೋದ್ರಿಂದ ಯಾವ್ದಾದ್ರು ಒಬ್ಬ ಸರಿ GST ಬಿಲ್ ಅನ್ನ ತಪ್ಪು ಮಾಡ್ತಾ ಇದ್ದಾನೆ ಅಂತಂದ್ರೆ, ಅಥವಾ ಯಾವ್ದಾದ್ರು ಗೊತ್ತಿಲ್ದಂಗೆ ಲಾರಿಯನ್ನ ಸಾಗಿಸ್ತಾ ಇದ್ದಾನೆ ಅನ್ನೋದಾದ್ರೆ, ಸೊ ಅವರನ್ನ ಹಿಡಿಯುವಂತಹ ಪವರ್ ಅಸಿಸ್ಟೆಂಟ್ ಕಮಿಷನರ್ ಹತ್ರ ಇರುತ್ತೆ. ಸೊ ತುಂಬಾ ಪವರ್ಫುಲ್ ಪೋಸ್ಟ್ ಸ್ನೇಹಿತರೆ. ಇನ್ನು ಅದ್ರ ಜೊತೆಗೆ ಸಹಾಯಕ ನಿರ್ದೇಶಕರು ಖಜಾನೆ ಇಲಾಖೆ, ಟ್ರೆಜರಿ ಡಿಪಾರ್ಟ್ಮೆಂಟ್ ಅಲ್ಲಿ ಏನು ಅಸಿಸ್ಟೆಂಟ್ ಡೈರೆಕ್ಟರ್ AD ಅಂತ ಕರಿತೀವಿ. ಸೊ ADRC ಅಂತ ಹೇಳ್ಬಿಟ್ಟು. ಹಾಗೆ ಕಾರ್ಯನಿರ್ವಾಹಕ ಅಧಿಕಾರಿ ಏನು ಎಕ್ಸಿಕ್ಯೂಟಿವ್ ಆಫೀಸರ್, ಸಹಾಯಕ ಕಾರ್ಯದರ್ಶಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ 15 ಪೋಸ್ಟ್ ಇದೆ ಒಟ್ಟಾರೆ. ಇನ್ನು ಸಹಾಯಕ ನಿರ್ದೇಶಕರು ಗ್ರೇಡ್ 1 ಸಮಾಜ ಕಲ್ಯಾಣ ಇಲಾಖೆ, ಹಸಿರಿಂಕು ಸ್ನೇಹಿತರೆ. ಇದು ಗ್ರೂಪ್ ಎ ಪೋಸ್ಟ್ ಡೈರೆಕ್ಟ್ ಆಗಿ ನಿಮ್ಗೆ ಎಷ್ಟು ಪವರ್ ಇರುತ್ತೆ ಅಂದ್ರೆ, ಯಾವ್ದಾದ್ರು ಒಂದು ಸಮುದಾಯದ್ದು ನೀವೇನ್ ಮಾಡಿ ಸಮಾಜ ಕಲ್ಯಾಣ ಆಗಿರೋದ್ರಿಂದ, ಸೋಷಿಯಲ್ ವೆಲ್ಫೇರ್ ಆಗಿರೋದ್ರಿಂದ, ಸೊ ಸುಮಾರು ಜನ ನೀವು ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಒಂದು ಪರ್ಟಿಕ್ಯುಲರ್ ಸಮುದಾಯವನ್ನ ಮೇಲೆತ್ಬೋದು, ಅಷ್ಟು ಪವರ್ ಇರುತ್ತೆ ನಿಮ್ಮ ಒಂದು ಸಿಗ್ನೇಚರಿಗೆ ಸ್ನೇಹಿತರೆ. ಸೊ ಸಹಾಯಕ ನಿರ್ದೇಶಕರು ಗ್ರೇಡ್ 1 ಪೋಸ್ಟ್. ಸೊ ಸ್ನೇಹಿತರೆ ಈ ತರ ಗ್ರೂಪ್ ಎ ಪೋಸ್ಟ್ 112 ಪೋಸ್ಟ್ ಅಂದ್ರೆ ನಾನ್ ಕಲ್ಯಾಣ ಕರ್ನಾಟಕದಲ್ಲಿ 5, ಒಟ್ಟಾರೆ 117 ಪೋಸ್ಟ್ ಇದೆ ಯಾವ್ದು ಗ್ರೂಪ್ ಎ ಅಂತದ್ದು. ಇನ್ನು ಅದು ಪೋಸ್ಟ್ ಆದ್ರೆ ಇನ್ನು ಗ್ರೂಪ್ ಬಿ ಲೆವೆಲ್ ನಲ್ಲಿ ಯಾವ ತರ ಆಫೀಸರ್ ಪೋಸ್ಟ್ ಇದೆ ಅಂದ್ರೆ ತಹಸೀಲ್ದಾರ್ ಗ್ರೇಡ್ 2, ನಿಮ್ಮ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲ ಇವ್ರದೇ ಸಿಗ್ನೇಚರ್ ಇರುತ್ತೆ ಗ್ರೇಡ್ 2. ಸೊ 25 ಪೋಸ್ಟ್ ಇದೆ. ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ CTO ಅಂತ 74 ಪೋಸ್ಟ್ ಸ್ನೇಹಿತರೆ. ನೀವು ಇದರ CTO ಆಗ್ಬೋದು ಅಥವಾ ACCTನೇ ಆಗ್ಬೋದು, ಅಷ್ಟು ಮೇಲ್ ಬೆಳಿಬೋದು ಸ್ನೇಹಿತರೆ ಒಂದೇ ಹಂತಕ್ಕೆ. ಸೊ ಅಂತ ಒಳ್ಳೆ ಪೋಸ್ಟು. ಇನ್ನು ಸಹಾಯಕ ಅಧೀಕ್ಷಕರು ಒಳಾಡಳಿತ ಇಲಾಖೆ ಕಾರಾಗೃಹ, ಏನು DYSP ಅಂತ ಹೇಳ್ತೀವಲ್ವಾ, ಡಿಪ್ಯೂಟಿ ಸೂಪರ್ಡೆಂಟ್ ಆಫ್ ಪೊಲೀಸ್, ಅದರಲ್ಲಿ ಪ್ರಿಸನ್ಸ್ ಅಲ್ಲಿ 6 ಪೋಸ್ಟ್ ಇದೆ ಒಟ್ಟಾರೆ. ಇನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕಾರರು ಅಂತ ಹೇಳ್ಬಿಟ್ಟು ಸಹಕಾರ ಇಲಾಖೆಯಲ್ಲಿ 21 ಪೋಸ್ಟು. ಸಹಾಯಕ ನಿರ್ದೇಶಕರು ಕೃಷಿ ಮಾರಾಟ ಇಲಾಖೆಯಲ್ಲಿ 12 ಪೋಸ್ಟು. ಅಬಕಾರಿ ಉಪ ಅಧೀಕ್ಷಕರು ಇದೆ ಅಂತ ನೋಡಿ, ಇಲ್ಲಿ ಕೂಡ ಡೆಪ್ಯೂಟಿ ಸೂಪರ್ಡೆಂಟ್ ಆಫ್ ಪೊಲೀಸ್, ಅದರಲ್ಲೂ ಯಾವುದು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಸ್ನೇಹಿತರೆ, ತುಂಬಾ ಪವರ್ಫುಲ್ ಪೋಸ್ಟ್. ಉದ್ಯೋಗಾಧಿಕಾರಿ ಏನು ಸ್ಕಿಲ್ ಡೆವಲಪ್ಮೆಂಟ್ ಮತ್ತೆ ಉದ್ಯೋಗ ಪೋಸ್ಟ್ 3 ಇದೆ.
ಮುಖ್ಯಾಧಿಕಾರಿ ಗ್ರೇಡ್ 1 ನಗರಾಭಿವೃದ್ಧಿ ಇಲಾಖೆ, ಆರ್ಥಿಕ ಇಲಾಖೆಯಲ್ಲಿ ಸಹಾಯಕ ಖಜಾನಾಧಿಕಾರಿ, ಈ ರೀತಿ ನೋಡಿ ಶಾಖಾಧಿಕಾರಿ ಇದೆ, ಸೆಕ್ಷನ್ ಆಫೀಸರ್ಸ್, ಕರ್ನಾಟಕ ಸರ್ಕಾರದ ಸಚಿವಾಲಯದಿದೆ, ಕರ್ನಾಟಕ ಲೋಕಸೇವಾಯದ್ದೇ ಶಾಖಾಧಿಕಾರಿ ಪೋಸ್ಟ್ ಇದೆ, ಹಾಗೆ ಸಹಾಯಕ ನಿರ್ದೇಶಕರು ಗ್ರೇಡ್ 2 ಸಮಾಜ ಕಲ್ಯಾಣ ಇಲಾಖೆ. ಸೊ ಗ್ರೂಪ್ ಬಿ ಅಲ್ಲಿ ಅಥವಾ ಒಂದು 185 ಪೋಸ್ಟ್ ಇದೆ ಸ್ನೇಹಿತರೆ. ಗ್ರೂಪ್ ಎ ಅಲ್ಲಿ ಒಂದು 117, ಇದರಲ್ಲಿ ಒಂದು 202 ಸೇರಿ ಒಟ್ಟಾಗೆ ನಾನ್ ಕಲ್ಯಾಣ ನಮ್ಮ ಹೈದರಾಬಾದ್ ಕರ್ನಾಟಕನ ಹೊರತುಪಡಿಸಿ ಏನು ರೆಸಿಡಿಯಲ್ ಪೇರೆಂಟ್ ಕೆಡರ್ ಉಳಿಕೆ ಮೂಲ ವೃಂದ ಅಂತೀವಿ, ಅದರಲ್ಲಿ 297, ಅದರಲ್ಲಿ ಕಲ್ಯಾಣ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕದಲ್ಲಿ 22, ಒಟ್ಟಿಗೆ ಸೇರಿದ್ರೆ 319 ಪೋಸ್ಟ್ಗಳ ಅತ್ಯುನ್ನತ ಹುದ್ದೆಗಳು ಸ್ನೇಹಿತರೆ. ನೀವು ಯಾವ್ದಾದ್ರು ಎಕ್ಸಾಮಿಗೆ ಓದ್ತಿದ್ದೀರಾ ಅಂತಂದ್ರೆ ಈ ಎಕ್ಸಾಮ್ಸೇ ನೀವು ಬರಿಬೇಕಾಗತ್ತೆ ಸ್ನೇಹಿತರೆ. ಅಷ್ಟು ತುಂಬಾ ಒಳ್ಳೆಯ ಪೋಸ್ಟ್ಗಳಿಗೆ ಇದಾಗಿರುತ್ತೆ ಸ್ನೇಹಿತರೆ. ಜೀವನವೇ ಚೇಂಜ್ ಆಗತ್ತೆ, ನಿಮ್ಮ ಇಡೀ ಕುಟುಂಬವೇ ಚೇಂಜ್ ಆಗ್ತದೆ. ಸೊ ನಿಮ್ಮ ಇಡೀ ಫ್ಯಾಮಿಲಿಯ ಒಂದು ಏನು ಪ್ರೋಗ್ರೆಸ್ ಅಥವಾ ಏನು ಏರಿಳಿತಾನೆ ಚೇಂಜ್ ಆಗಿಬಿಡುತ್ತೆ ಸ್ನೇಹಿತರೆ ಈ ಒಂದು ಪೋಸ್ಟಿಗೆ ಹೋದ್ರೆ. ಸೊ ಅಂತ ಅದ್ಭುತ ಪೋಸ್ಟ್. ಸೊ ತುಂಬಾ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ. ಸೊ ಇನ್ನು 105 ದಿನಗಳ ಕಾಲಾವಕಾಶ ಇದೆ, ಅಂದ್ರೆ ನವೆಂಬರ್ 15ಕ್ಕೆ ಈ ಪರೀಕ್ಷೆ ಇರುವಂತದ್ದು. ಸೊ ಹಾಗಾಗಿ ತುಂಬಾ ಪ್ರಾಮಾಣಿಕವಾಗಿ ಹೆಚ್ಚಿನ ಎಫರ್ಟ್ಸ್ ಹಾಕಿ ಟ್ರೈ ಮಾಡಿ ಸ್ನೇಹಿತರೆ ಈ ಎಕ್ಸಾಮ್ಸ್ಗೆ. ಹಾಗೆ ಸರ್ ಇದು ನಾವು ದೊಡ್ಡ ಎಕ್ಸಾಮು ನಮಗೆ ಬರೋದಿಲ್ಲ, ನಾವು PC ಲೆವೆಲ್ ಈ ತರ ಏನೋ ಅನ್ಕೊಂಬೇಡಿ. ಯಾರ್ಯಾರು ಪದವಿಯನ್ನು ಹೊಂದಿದ್ದೀರಾ ಎಲ್ಲರೂ ಕೂಡ ಒಮ್ಮೆ ಆದರೂ ಈ ಅರ್ಜಿಯನ್ನ ಹಾಕಿ. ಯಾಕಂತಂದ್ರೆ ನಾನು ನಿಮಗೆ ಅವಾಗಲೇ ತೋರಿಸ್ದಂಗೆ ಪದೇ ಪದೇ ಸಿಗೋದಿಲ್ಲ ಸ್ನೇಹಿತರೆ ಅವಕಾಶಗಳು. ಸೊ ಹಾಗಾಗಿ ಈ ಎಕ್ಸಾಮ್ಸ್ಗೆ ಅಪ್ಲೈ ಮಾಡಿ ಅಂತ ಹೇಳ್ತಾ, ಸೊ ನೋಡಿ 1 ಆಗಸ್ಟ್ ಇಂದ ಅರ್ಜಿ ಲಿಂಕ್ ಓಪನ್ ಆಗಿದೆ. ಆಲ್ರೆಡಿ ನಾವು ಚೆಕ್ ಮಾಡಿದೀವಿ, ಅರ್ಜಿ ಲಿಂಕ್ ಓಪನ್ ಆಗಿದೆ. ಸೊ ಹಳೆಯ ಲಾಗಿನ್ ಇತ್ತು ಅಂತಂದ್ರೆ ಅದರಿಂದನೇ ಅರ್ಜಿ ತುಂಬೋದು. 31 ಆಗಸ್ಟ್ಗೆ ಕೊನೆಯ ಒಂದು ಅಪ್ಲಿಕೇಶನ್ ಡೇಟ್ ಇದೆ. 15 ನವೆಂಬರಿಗೆ ಏನಿದೆ ಪ್ರಿಲಿಮ್ಸ್ ಡೇಟ್ ಇದೆ. ಸೊ ಇವತ್ತಿನ ದಿನಗಳಿಗೆ ಚೆಕ್ ಮಾಡಿದ್ರೆ 107, 106 ದಿನ ಇದೆ. ಸೊ ನಿಮಗೆ ಒಂದು 100 ದಿನಗಳ ಒಂದು ಸ್ಟ್ರಾಟಜಿಕ್ ಪ್ಲಾನ್ ಅನ್ನ ಮಾಡ್ಕೊಂಡ್ರೆ ಈಸಿಲಿ ಇದು ಮಾಡ್ಬೋದು. ಇದನ್ನ ಟೆಂಟೇಟಿವ್ ದಿನಾಂಕಗಳು ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇದೇ ಡೇಟ್ ಫಿಕ್ಸ್ ಆಗ್ತದ ಸರ್ ಅಂತಂದ್ರೆ ಇಲ್ಲ, ಸಂಭಾವ್ಯ ದಿನಾಂಕ ಚೇಂಜ್ ಆಗ್ಬೋದು. ಸೊ ಅರ್ಜಿ ಸಲ್ಲಿಸೋ ಸಂದರ್ಭದಲ್ಲಿ ಏನೇ ಹೆಲ್ಪ್ ಲೈನ್ ನಂಬರ್ ಕೊಟ್ಟಿದ್ದಾರೆ. ಸೊ ಸುಮಾರು ಜನ ಹೆಲ್ಪ್ ಲೈನ್ ನಂಬರ್ ಕೇಳ್ತಾ ಇರ್ತೀರಾ. ಇಲ್ಲಿ ನೋಡಿ KPSC ಹೆಲ್ಪ್ ಲೈನ್ ನಂಬರ್ ಕೊಟ್ಟಿದ್ದಾರೆ. ಏನೇ ಡೌಟ್ಸ್ ಇದ್ರು ಇವ್ರಿಗೆ ಕೇಳ್ಬೋದು ಸ್ನೇಹಿತರೆ. ಕೊನೆಯ ದಿನಾಂಕನ ಕಾಯದೆ ಮುಂಚಿತವಾಗಿ ಅಪ್ಲಿಕೇಶನ್ ಹಾಕಿ. ಯಾಕಂದ್ರೆ ಕೊನೆ ಟೈಮಲ್ಲಿ ಎಲ್ಲರೂ ಅಪ್ಲೈ ಮಾಡಕ್ ಹೋಗಿ ಸರ್ವರ್ ಇಲ್ಲ ಸರ್, ಸರ್ವರ್ ಇಲ್ಲ ಅಂತೀರಾ. ಸೊ ಮೊದಲೇ ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತಿದ್ದಾರೆ. ಸೊ ಅಭ್ಯರ್ಥಿಗಳು ಅರ್ಜಿನ ಮಾಡುವ ಎಲ್ಲ ವಿವರಗಳನ್ನು ಓದಿ ಅವರಿಗೆ ಬರುವಂತಹ ರಿಸರ್ವೇಶನ್ ಅನ್ವಯ ಆಗುವಂಥದ್ದನ್ನ ಮಾಡಬೇಕಾಗತ್ತೆ. ಯಾಕಂತಂದ್ರೆ ಒಮ್ಮೆ ಅರ್ಜಿ ಸಲ್ಲಿಸಿದ ನಂತರ ಅರ್ಜಿಯ ವಿವರ ತಿದ್ದುಪಡಿ ಮಾಡುವಂತೆ ನೀಡುವ ಯಾವುದೇ ಮನವಿಗಳನ್ನ ಪುರಸ್ಕರಿಸಲಾಗುವುದಿಲ್ಲ ಅಂತ. ಅಂದ್ರೆ ಒಂದ್ಸಲ ನೀವು ಅಪ್ಲಿಕೇಶನ್ ಬಿಟ್ಟು ಸರ್ ಒಂಚೂರು ಚೇಂಜ್ ಆಗಬೇಕಿತ್ತು, ಅದೊಂಚೂರು ಚೇಂಜ್ ಆಗಬೇಕಿತ್ತು ಅಂದ್ರೆ ಮಾಡಕ್ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಅವರು ವಯೋಮಿತಿನ ಕರೆಕ್ಟಾಗಿ ನೋಡ್ಕೊಬೇಕು, ವಿದ್ಯಾರ್ಹತೆ ಕರೆಕ್ಟಾಗಿ ನೋಡ್ಕೊಬೇಕು, ಅದರ ಪ್ರಮಾಣ ಪತ್ರ ಇರಬೇಕು, ಮೀಸಲಾತಿ ಪ್ರಮಾಣ ಪತ್ರ ಸರಿಯಾಗಿರ್ಬೇಕು. ಅಂದ್ರೆ ಉದಾಹರಣೆಗೆ SC ಅವರು ಒಳ ಮೀಸಲಾತಿ ಕೂಡ ಮಾಡಿಸ್ಕೊಂಡಿರ್ಬೇಕು ಅಂತ. ಸೊ ಇದು ದಾಖಲೆಗಳು ಸ್ಪಷ್ಟವಾಗಿರಬೇಕು. ಇದರಲ್ಲಿ ತಪ್ಪಿದ್ದಲ್ಲಿ ಅಭ್ಯರ್ಥಿತ್ವವನ್ನು ತಿರಸ್ಕರಿಸಲಾಗುವುದು ಅಂತ ಹೇಳ್ತಾ ಇದ್ದಾರೆ. ನಂತರ ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಮೀಸಲಾತಿಯನ್ನ ಕೋರದೆ ತದನಂತರದಲ್ಲಿ ಮೀಸಲಾತಿಯನ್ನು ಪರಿಗಣಿಸುವಂತೆ ಕೋರದೆ ಮನವೇ ದಾಖಲೆಯನ್ನ ಪರಿಗಣಿಸಲಿಲ್ಲ. ಇದು ತುಂಬಾ ಸಿಂಪಲ್ ಆಸ್ ದಟ್ ಸ್ನೇಹಿತರೆ. ನೀವು ಅಪ್ಲಿಕೇಶನ್ ಹಾಕ್ತಾ ನೀವು ರಿಸರ್ವೇಶನ್ ಕೇಳಿದಂಗೆ ನಂತರ ನಂಗೆ ಇದು ಬರ್ತಾ ಇತ್ತು ಅಂತ ನೀವು ಕೇಳಂಗಿಲ್ಲ. ಸೊ ಮೊದಲೇ ಹಾಕಬೇಕು. ಸೊ ಮತ್ತೆ ವಿಳಾಸ ಪ್ರವರ್ಗ ಇದೆ, ಅದನ್ನೇ ಪದೇ ಪದೇ ಹೇಳ್ತಿದ್ದಾರೆ, ಕರೆಕ್ಟಾಗಿ ಹಾಕ್ಬೇಕು ಮಾಹಿತಿ ಅಂತ ಹೇಳ್ಬಿಟ್ಟು. ಸೊ ಆನ್ಲೈನ್ ಮುಖಾಂತರನೇ ಅರ್ಜಿ ಕಳಿಸ್ಬೇಕು, ಯಾವುದೇ ರೀತಿ ಆಫ್ಲೈನ್ ಇಲ್ಲ. ಮತ್ತೆ OTR ಅಂತ ಇದೆ ಸ್ನೇಹಿತರೆ. ಹೇಗೆ UPSC OTR ಮಾಡಿದ್ದಾರೆ, KPSC ಕೂಡ ಮಾಡಿದ್ದಾರೆ. ಇದು ಆಲ್ರೆಡಿ ಇದು ಬಳಸ್ತಿದ್ದಾರೆ. ಯಾರ್ಯಾರು ಮುಂಚೆ KPSC ಎಕ್ಸಾಮ್ ಬರ್ದಿದ್ದಾರೆ ಆಲ್ರೆಡಿ ಇದು ಇದೆ, ಪ್ರೊಫೈಲ್ಸ್ ಎಲ್ಲ ಇದೆ. ಯಾರು ಹೊಸದಾಗಿ ಮಾಡ್ತಿದ್ದೀರಾ 1 ಟೈಮ್ ರಿಜಿಸ್ಟ್ರೇಷನ್ ಅಂತ ಇರುತ್ತೆ. ಫಸ್ಟ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ಆಧಾರ್ ಲಿಂಕ್ಡ್ ಇರುತ್ತದು. ಸೊ ಅದನ್ನ ಒಂದ್ಸಲಿ ಮಾಡ್ಕೊಂಡ್ಬಿಟ್ರೆ ನಂತರದಲ್ಲಿ ಈಗ SDFDA ಮುಂದಿನ ದಿನಗಳ ಕಾಲ್ ಆದ್ರೆ ಜಸ್ಟ್ ಅಪ್ಲೈ ಅಂತ ಕೊಟ್ರೆ ಅಪ್ಲೈ ಆಗುತ್ತೆ. ಅಷ್ಟು ಸುಲಭವಾಗಿ OTR ಅನ್ನ ಮಾಡಿದ್ದಾರೆ. ಸೊ ಇದನ್ನ ಬಳಸ್ಕೊಳ್ಳಿ. ಅದೇ KPSC ವೆಬ್ಸೈಟ್ ಅಲ್ಲಿ ಇದೆ, ಇದು ನಿಮಗೆ ನ್ಯೂ ರಿಜಿಸ್ಟ್ರೇಷನ್ ಅಂತ ಇದೆ. ಲಾಗಿನ್ ಮಾಡಬೇಕು, ನಿಮ್ಮದೇ ಆದ ಒಂದು ಎನ್ರೋಲ್ಮೆಂಟ್ ನಂಬರ್ ಬರ್ತದೆ. ಸೊ ಅದನ್ನೆಲ್ಲ ನೀವು ಇಟ್ಕೊಂಡು ಮಾಡ್ಬೋದಾಗುತ್ತೆ. ಮ್ಯಾನ್ಯಲ್ ಎಂಟ್ರಿ ಮಾಡಬೇಕಾಗತ್ತೆ. ಇದನ್ನ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ, ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕಂತ. ಸೊ KPSC ಉದ್ಯೋಗ ತಂತ್ರಾಂಶ ಇದೆ ಅದು, ಆಯ್ತಾ. ಆನ್ಲೈನ್ ಪೇಮೆಂಟ್ ಇದೆ, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, UPI ಮುಖಾಂತರ ಪೇ ಮಾಡ್ಬೋದು. ಪೇ ನೌ ಅನ್ನೋ ಆಪ್ಷನ್ಸ್ ಇಂದ. ಸೊ ಆಲ್ರೆಡಿ ಸಬ್ಮಿಟ್ ಮಾಡೋರಿಗೆ ಅಪ್ಲಿಕೇಶನ್ ಸಬ್ಮಿಟೆಡ್, ಪೇಮೆಂಟ್ ಡನ್, ಅಪ್ಲಿಕೇಶನ್ ಇಸ್ ಅಕ್ಸೆಪ್ಟೆಡ್ ಅನ್ನೋ ಒಂದು ಇದು ಬರುತ್ತೆ, ಸ್ಟೇಟಸ್ ಬರುತ್ತೆ. ಅದು ಬಂದ್ರೆ ಮಾತ್ರ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಅಂತ. ಸೊ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂದ್ರೆ ಜನರಲ್ ಅವರಿಗೆ 600 ರೂಪೀಸ್ ಇದೆ, 2A 2B 3A 3Bಗೆ 300 ರೂಪಾಯಿ ಇದೆ, ಮಾಜಿ ಸೈನಿಕರಿಗೆ 50 ರೂಪಾಯಿ ಇದೆ, SC ST ಕೆಟಗರಿ 1 ಮತ್ತೆ ಅಂಗವಿಕಲರಿಗೆ ಯಾವುದೇ ರೀತಿ ಶುಲ್ಕ ಪಾವತಿ ಇಲ್ಲ ಸ್ನೇಹಿತರೆ. 1 ರೂಪಾಯಿ ಫೀಸ್ ಕೂಡ ಇಲ್ಲ ನಿಮಗೆ, ಆಯ್ತಾ.
ಇದೊಂದು ನಿಮ್ಗೆ ಅನ್ಸುತ್ತೆ ತಮಾಷೆ ಅನ್ಸ್ಬೋದು, ಬಟ್ ಏನಂದ್ರೆ ಒಬ್ಬ ಅಭ್ಯರ್ಥಿಗೆ 5 ಬಾರಿ ಪ್ರಯತ್ನಗಳು KS ಎಕ್ಸಾಮ್ ಮಾಡ್ಲಿಕ್ಕೆ ಕೊಡ್ತಾರೆ ಅಷ್ಟೇ. ಅಂದ್ರೆ ಒಬ್ಬ ಜನರಲ್ ಮೆರಿಟ್ ಅಭ್ಯರ್ಥಿಗೆ 5 ಬಾರಿ ಲೈಫಲ್ಲಿ ಎಕ್ಸಾಮ್ ಅನ್ನ ಅಟೆಂಡ್ ಮಾಡ್ಲಿಕ್ಕೆ ಸಾಧ್ಯ ಇರೋದು. ಬಟ್ ನಾನು ನಿಮ್ಗೆ ತೋರಿಸ್ದಂಗೆ ಲಾಸ್ಟ್ 12 ವರ್ಷದಲ್ಲಿ 5ನೇ ಸರಿ ಆಗ್ತಾ ಇರೋದು ಇದು ಎಕ್ಸಾಮ್. ಸೊ ಹಂಗಿರೋದ್ರಿಂದ ಯಾವುದೇ ಒಬ್ಬ ಅಭ್ಯರ್ಥಿ 12 ವರ್ಷ ಎಲ್ಲ ಕಾಯೋದಿಲ್ಲ ಎಕ್ಸಾಮ್ಸ್ಗಳಿಗೆ. ಸೊ ಆ ಒಂದು ನಿಟ್ಟಿನಲ್ಲಿ ನೋಡಿದಾಗ 5 ಬಾರಿ ಸಿಗದೇ ಇಲ್ಲ ಎಕ್ಸಾಮಿಗೆ ಹೋಗ್ತಾರೆ. ಸೊ ಆದ್ರೂ ಕೂಡ ಜನರಲ್ ಮೆರಿಟ್ ಅಭ್ಯರ್ಥಿಗಳಿಗೆ 5 ಬಾರಿ ಇದೆ. ಕ್ಯಾಟಗರಿ 1 ಸರ್ ನಂದು ಈ ಬಾರಿ ಅಟೆಂಪ್ಟ್ ಮಿಸ್ ಆಗ್ಬಿಡುತ್ತೆ, ನಾನು ಈ ಅಟೆಂಪ್ಟ್ ಉಳಿಸ್ಕೊಂಡು ನೆಕ್ಸ್ಟ್ ಬರೀತೀನಿ, ಆ ಥರ ಇಲ್ಲ, ಯಾಕೆ ಮತ್ತೆ ಸಿಗೋದೇ ಡೌಟ್ ಇದೆ. ಸೊ ಹಾಗಾಗಿ ಈ ಸರಿ ಎಲ್ಲರೂ ಕಟ್ಟಿ ಈ ಒಂದು ಲಿಮಿಟ್ ಬಗ್ಗೆ ಯೋಚನೆ ಮಾಡಬೇಡಿ. ಬಟ್ ಏನಂದ್ರೆ ಸುಧಾರಣೆಗಳನ್ನು ಮಾಡ್ತಿದ್ದಾರೆ. ಸೊ ಪ್ರತಿ ವರ್ಷ KS ಎಕ್ಸಾಮ್ ಮಾಡ್ಬೇಕಂತಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಇದೆಲ್ಲ ಆವಾಗ ಇದು ಸ್ವಲ್ಪ ಸೀರಿಯಸ್ ನೋಟ್ ಎಲ್ಲರೂ ತಿಳ್ಕೊಳ್ಬೋದು. ಬಟ್ ಜನರಲ್ ಅವರಿಗೆ 5 ಬಾರಿ, ಉಳಿದವರ OBC-ಗಳಿಗೆಲ್ಲ 7 ಬಾರಿ, SC ST ಅವರಿಗೆ ಯಾವುದೇ ರೀತಿ ಮಿತಿ ಇರೋದಿಲ್ಲ ಅಂಟಿಲ್ ದ ಏಜ್ ಲಿಮಿಟ್ ಅಂತ. ಇನ್ನು ಶೈಕ್ಷಣಿಕ ವಿದ್ಯಾರ್ಥಿ ನೋಡಿ ತುಂಬಾ ಸಿಂಪಲ್, ಡಿಗ್ರಿ. ಇಲ್ಲಿ ನೀವು ಕನ್ನಡದಲ್ಲಿ ಬೇಕಾದ್ರೆ ಓದ್ತೀವಿ, ಭಾರತೀಯ ಕಾನೂನು ರೀತಿ ಸ್ಥಾಪಿತವಾದ ಯಾವುದೇ ಯೂನಿವರ್ಸಿಟಿಯಲ್ಲಿ ಸ್ನಾತಕ ಅಥವಾ ಸ್ನಾತಕೋತ್ತರ ಪದವಿಯನ್ನು ಹೊಂದಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಥಿನ ಹೊಂದಿರಬೇಕು. ಅಂದ್ರೆ ಡಿಗ್ರಿ ಅಥವಾ ಮಾಸ್ಟರ್ ಡಿಗ್ರಿಯನ್ನು ಹೊಂದಿರಬೇಕು. ಸರ್ ಮಾಸ್ಟರ್ ಡಿಗ್ರಿ ಬೇಕೇ ಬೇಕಾ? ಇಲ್ಲ, ಡಿಗ್ರಿ ಇದ್ರೂ ಓಕೆ. ಸೊ ಡಿಗ್ರಿ ಆರ್ ಮಾಸ್ಟರ್ ಡಿಗ್ರಿ ಅಂತ ಕೇಳಿರೋದು, ಬ್ಯಾಚುಲರ್ಸ್ ಆರ್ ಮಾಸ್ಟರ್ಸ್. ಈಗ ಒಂದಿಷ್ಟು ಡೀಟೇಲ್ಡ್ ಕೊಟ್ಟಿದ್ದಾರೆ. ಏನಂದ್ರೆ ಸರ್ ನಾನು ಫೈನಲ್ ಇಯರ್ ಅಲ್ಲಿ ಇದ್ದೀನಿ ಸರ್, 6th ಸೆಮಿಸ್ಟರ್ನಲ್ಲಿ ಇದ್ದೀನಿ, ನಾನು ಅಪ್ಲೈ ಮಾಡ್ಬೋದು ಅಂದ್ರೆ ಮಾಡ್ಬೋದು. ಆದರೆ ಮೇನ್ಸ್ ಎಕ್ಸಾಮ್ ಆಗೋ ಅಷ್ಟರಲ್ಲಿ ನಿಮ್ಮ ಎಕ್ಸಾಮ್ಸ್ ಕ್ಲಿಯರ್ ಆಗಿರಬೇಕು ಅನ್ನೋದನ್ನ ಡೀಟೇಲ್ಡ್ ಆಗಿ ಕೊಟ್ಟಿದ್ದಾರೆ ನೋಡಿ. ಆಲ್ ಕ್ಯಾಂಡಿಡೇಟ್ಸ್ ಡಿಕ್ಲೇರ್ ಕ್ವಾಲಿಫೈಡ್ ಬೈ ಕಮಿಷನ್, ಅವರು ಮೇನ್ಸ್ ಎಕ್ಸಾಮ್ ಆಗೋ ಅಷ್ಟರಲ್ಲಿ ಪ್ರೂಫ್ ಆಫ್ ಪಾಸಿಂಗ್ ಅನ್ನ ಕೊಡಬೇಕು. ಫೇಲಿಂಗ್ ದಟ್ ಅವರು ಮಾಡಲ್ಲ ಅಂತ ಹೇಳ್ಬಿಟ್ಟು ಡೀಟೇಲ್ಡ್ ಆಗಿ ಬಾಕ್ಸ್ ನಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಎಲ್ಲದೂ ಕೂಡ ಟೆಸ್ಟೆಡ್ ಆಗಿರಬೇಕು, ರಿಸಲ್ಟ್ ಶೀಟ್ ಇದೆ ಅಂತ ಇದೆ. ಸೊ ಇದು ನಾರ್ಮಲ್. ತುಂಬಾ ಇಂಪಾರ್ಟೆಂಟ್ ಪರೀಕ್ಷಾ ಕೇಂದ್ರ ಸ್ನೇಹಿತರೆ, ನಾವು ನಮ್ಮೂರಿನಲ್ಲೇ ಹಾಕೊಡ್ತಾರ ಅಂತಂದಿಲ್ಲ, ಅವ್ರು ಕೊಟ್ಬಿಟ್ಟಾರ ನೋಡಿ, ನೋಟಿಫಿಕೇಶನ್ ಅಲ್ಲೇ ಕೊಟ್ಟಿದ್ದಾರೆ. ಆಮೇಲೆ ನೀವು ಕ್ವಶನ್ ಮಾಡ್ಲಿಕ್ಕೆ ಬರಲ್ಲ, ಏನಂತಂದ್ರೆ ಯಾವುದೇ ಕೇಂದ್ರ ಸ್ಥಳದಲ್ಲಿ ನಡೆಸಲಾಗೋದು ಅಂತ ಕೊಟ್ಟಿದ್ದಾರೆ. ಸೊ ಎನಿ ಸೆಂಟರ್ ನಿಮಗೆ ಬೀಳ್ಬೋದು, ಸಾಮಾನ್ಯವಾಗಿ ಅಕ್ಕಪಕ್ಕದ ಜಿಲ್ಲೆಗೆ ಹಾಕ್ತಾರೆ. ಸೊ ಹಾಗಾಗಿ ಇದು ಗಮನಿಸಿ. ಇನ್ನು ಏಜ್ ಲಿಮಿಟ್ ಮಿನಿಮಮ್ 21 ಇಯರ್ಸ್ ಇದೆ, ಮ್ಯಾಕ್ಸಿಮಮ್ ಜನರಲ್ ಅವರಿಗೆ 40, OBC-ಗಳಿಗೆ 43, SC ST ಕ್ಯಾಟಗರಿ ಅವನಿಗೆ 45 ಇದೆ. ಆಯ್ತಾ? ಇನ್ನು ಏಜ್ ಲಿಮಿಟ್ ಮಾಜಿ ಸೈನಿಕರಿಗೆ ಕೂಡ ಸ್ವಲ್ಪ ಜಾಸ್ತಿ ಇರುತ್ತೆ. ಇನ್ನೊಂದು ನೋಡಿ, ಜನ್ಮ ದಿನಾಂಕಕ್ಕಾಗಿ SSLC ಅಥವಾ ವಿದ್ಯಾರ್ಥಿನಿಯನ್ನ ವರ್ಗಾವಣೆ ಪ್ರಮಾಣ ಪತ್ರವನ್ನ ಸಂಚಿತ ದಾಖಲೆಯನ್ನು ಉದ್ಧೃತ ಭಾಗ ಎಕ್ಸ್ಟ್ರಾಕ್ಟ್ ಆಫ್ ಕ್ಯುಮ್ಯುಲೇಟಿವ್ ರೆಕಾರ್ಡ್ ತೋರಿಸುವ ದಾಖಲೆಗಳನ್ನು ಪರಿಗಣಿಸಲಾಗುವುದು. ಇವುಗಳನ್ನು ಹೊರತುಪಡಿಸಿ ಯಾವುದೇ ದಾಖಲೆಗಳನ್ನು ಪರಿಗಣಿಸಲಾಗುವುದಿಲ್ಲ. ಯಾಕಂದ್ರೆ ಆಧಾರ್ನಲ್ಲಿ ನೀವು ಕೊಟ್ದಂಗೆಲ್ಲ ಏನು ಮಾಡ್ತಾರೆ, ಬರ್ತ್ ಡೇಟ್ ಅನ್ನು ಚೇಂಜ್ ಮಾಡ್ತಾರೆ. ಬಟ್ ಅದಕ್ಕೇನು ಹೇಳ್ತಾರೆ, SSLC-ಯನ್ನೇ ಮಾನದಂಡ. ನಾನು ಯಾವಾಗಲೂ ಸಹ ಹೇಳ್ತಾ ಇದ್ದೀನಿ, ಡಾಕ್ಯುಮೆಂಟ್ಸ್ ಮಾಡಿಸ್ತಾ ನಿಮ್ಮ ಕ್ಯಾಸ್ಟ್ ಆಗಲಿ, ಇನ್ಕಮ್ ಆಗಲಿ ಅಥವಾ ಏನೇ ಆಗಿರಲಿ, SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ನಿಮ್ದು ಯಾವ ಥರ ಇದೆ ಆ ಥರನೇ ಎಲ್ಲದನ್ನು ಮಾಡಿಸ್ಬೇಕು ಅಂತ. ಯಾಕಂದ್ರೆ SSLC-ನ ಬದಲಾಯಿಸಿಗೆ ಬರಲ್ಲ. ಸೊ ಅಥವಾ ಅದರಲ್ಲಿರೋ TC-ನ ಬದಲಾಯಿಸಿಗೆ ಬರಲ್ಲ, ಉಳಿದ್ರೆ ಎಲ್ಲ ಡಾಕ್ಯುಮೆಂಟ್ಸನ್ನು ಬದಲಾಯಿಸಿಗೆ ಅವಕಾಶ ಇದೆ. ಸೊ ಅದಕ್ಕಾಗಿ ಅದರಲ್ಲಿರೋ ಥರನೇ ಡೀಟೇಲ್ಸ್ ಅಥವಾ ಡೇಟಾ ಇರಬೇಕಂತ ಹೇಳ್ತೇನೆ. ಸೊ ಇನ್ನು DYSP ಪೋಸ್ಟ್ಗಳಿರೋದ್ರಿಂದ, ಸಿವಿಲ್ DYSP ಇಲ್ಲ ಪೋಸ್ಟ್, ಆ್ಯಕ್ಚುಲಿ ಪ್ರಿಸನ್ಸ್ ಮತ್ತು ಎಕ್ಸೈಸ್ ಇದೆ. ಸೊ ಅದಕ್ಕೆ ಹೈಟ್ ಮತ್ತು ಸುತ್ತಳತೆ ಕೂಡ ಇರಬೇಕು. ಅಂದರೆ ಎದೆ ಸುತ್ತಳತೆ ಇರಬೇಕು ಪುರುಷರಿಗೆ. ಸೊ ಎತ್ತರ 168 ಇದೆ, ಸೊ 163 ಇದೆ. ಸೊ ನಾರ್ಮಲ್ PC-ಗಿಂತ ಸ್ವಲ್ಪ ಕಮ್ಮಿ ಹೈಟ್ ಇದೆ. ಸೊ ಆಲ್ಮೋಸ್ಟ್ ಎಲ್ರಿಗೂ ಬರುತ್ತೆ ಅನ್ಕೊಂತೀನಿ. ಯಾವುದೇ ಒಬ್ಬ 5 ಅಡಿ ಇರ್ತಾನೆ, 5.5 ಅಡಿ ಇರ್ತಾನೆ ಸಾಮಾನ್ಯವಾಗಿ. ಸೊ ಆ ಥರಿಗೆಲ್ಲ ಬರುತ್ತೆ. 165, 168, 163 ಇದೆ DYSP ಪೋಸ್ಟ್ಗಳಿಗೆ. ಇನ್ನು 5 ಸೆಂಟಿಮೀಟರ್ 84-86 ಸೆಂಟಿಮೀಟರ್ ನಾರ್ಮಲ್ ಆಗಿ ಇರಬೇಕು. ಇನ್ನು ಮಹಿಳೆಯರಿಗೆ 157 ಸೆಂಟಿಮೀಟರ್ ಇದೆ, ತೂಕ ಅನ್ವಯವಾಗುವುದಿಲ್ಲ ಅಂತ ಕೊಟ್ಬಿಟ್ಟಿದ್ದಾರೆ. ಸೊ 46 kg-ಗಿಂತ ಕಡಿಮೆ ಇಲ್ಲದಂತೆ. ಆಯ್ತಾ? ಇನ್ನು ಇದು ಎಕ್ಸೈಸಿಗೆ 49 kg-ಗಿಂತ ಕಡಿಮೆ ಇಲ್ಲದಂತೆ ಇರಬೇಕಾಗ್ತದೆ. ಆಯ್ತಾ? ಇನ್ನು ಪ್ರಿಲಿಮ್ಸ್ ಎಕ್ಸಾಮ್ ಇದೆ, ಮೇನ್ಸ್ ಎಕ್ಸಾಮ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಪ್ರಿಲಿಮ್ಸ್ ಎಕ್ಸಾಮ್ 2 ಪೇಪರ್ ಇರುತ್ತೆ, ನಿಮಗೆ ಗೊತ್ತಿರೋ ಹಾಗೆ 100 ಕ್ವಶನ್ಸ್ ಇರುತ್ತೆ 2 ಪೇಪರ್ನಲ್ಲಿ. ಸೊ ಒಟ್ಟಾರೆ 400 ಅಂಕಕ್ಕೆ, ಅಂದರೆ ಒಂದು ಪ್ರಶ್ನೆಗೆ 2 ಅಂಕ. ಸೊ ನಾನು ನಿಮಗೆ ಪ್ರಿಲಿಮ್ಸ್ ಪ್ಯಾಟರ್ನ್ ಅನ್ನು ತೋರಿಸ್ತೀನಿ. ಸೊ ಇದು ಪ್ರಿಲಿಮ್ಸ್ ಪ್ಯಾಟರ್ನಲ್ಲಿ ಪೇಪರ್ 1. ನೀವು ಅನ್ಲೈಕ್ ನಿಮ್ಮ UPSC ಥರ ಒಂದು GS ಪೇಪರ್, ಇನ್ನೊಂದು CSAT ಪೇಪರ್ ಇರುತ್ತಲ್ವಾ, KS-ನಲ್ಲಿ ಆ ಥರ ಇರೋದಿಲ್ಲ. ಇಲ್ಲಿ ಹೇಗಿರ್ತದೆ ಅಂತಂದರೆ, ಫಸ್ಟ್ ಪೇಪರಲ್ಲಿ 40 ಕ್ವಶನ್ ಕರೆಂಟ್ ಅಫೇರ್ಸ್. ಆಯಿತಾ? ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕರೆಂಟ್ ಅಫೇರ್ಸ್ ಅಂತ ಕರಿತೀವಿ, ಇಂಪಾರ್ಟೆನ್ಸ್ GS ಅವ್ರು ರಿಲೇಟೆಡ್ ಇರೋವಂಥದ್ದು. ಸೊ 60 ಬಂದ್ಬಿಟ್ಟು ಹ್ಯುಮ್ಯಾನಿಟೀಸ್. ಹ್ಯುಮ್ಯಾನಿಟೀಸಲ್ಲಿ ಯಾವ ಸಬ್ಜೆಕ್ಟ್ ಆದರೂ ಬರ್ಬೋದು, ಹಿಸ್ಟ್ರಿ, ಜಾಗ್ರಫಿ, ಪಾಲಿಟಿ, ಎಕನಾಮಿಕ್ಸ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ, ಈ ಥರ ಏನಾದ್ರು ಬರ್ಬೋದು. ಒಟ್ಟಾರೆ 60 ಕ್ವಶನ್ ಹ್ಯುಮ್ಯಾನಿಟೀಸ್ ಸಬ್ಜೆಕ್ಟ್ಸ್ ಇರುತ್ತೆ. ಸೊ ಇಲ್ಲಿ 40 ಕ್ವಶನ್ 80 ಮಾರ್ಕ್ಸ್, 60 ಕ್ವಶನ್ 120 ಮಾರ್ಕ್ಸ್, 100 ಕ್ವಶನ್ 200 ಮಾರ್ಕ್ಸ್ ಪೇಪರ್ 1ನಲ್ಲಿ ಬರುತ್ತೆ. ಇನ್ನು ಪೇಪರ್ 2ನಲ್ಲಿ ಇದು ಪೇಪರ್ 1 ಡೀಟೇಲ್ಡ್ ಸಿಲೆಬಸನ್ನು ಅದೇ ನೋಟಿಫಿಕೇಶನಲ್ಲೇ ಕೊಟ್ಟಿದ್ದಾರೆ. ಸೊ ನಾನು ಓದಿ ಹೇಳ್ತೀನಿ. ಒಂದು ಕರೆಂಟ್ ಇವೆಂಟ್ಸ್ ಬರುತ್ತೆ. ಹ್ಯುಮ್ಯಾನಿಟೀಸಲ್ಲಿ ನೋಡಿ, ಹಿಸ್ಟ್ರಿ ಆಫ್ ಇಂಡಿಯಾ, ಇದ್ರದ್ದು ಸೋಷಿಯಲ್, ಎಕನಾಮಿಕ್, ಕಲ್ಚರಲ್, ಪೊಲಿಟಿಕಲ್ ಆಸ್ಪೆಕ್ಟ್ಸ್, ಬಟ್ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ವಿತ್ ಸ್ಪೆಷಲ್ ಎಂಫಸಿಸ್ ಆನ್ ಕರ್ನಾಟಕ ಅಂತ ಕೊಟ್ಟಿದ್ದಾನೆ.
ಜೊತೆಗೆ ವರ್ಲ್ಡ್ ಜಿಯೋಗ್ರಫಿ ಓದಬೇಕಂತೆ, ಇಂಡಿಯನ್ ಪಾಲಿಟಿ ಮತ್ತು ಎಕಾನಮಿ ಓದಬೇಕಂತೆ, ಎಕಾನಾಮಿಕ್ ರಿಫಾರ್ಮ್ಸನ್ನು ಓದಬೇಕಂತೆ, ಪಾವರ್ಟಿ ಎಲಿವೇಷನ್, ಸೋಷಿಯಲ್ ಸೆಕ್ಟರ್ ಇನಿಷಿಯೇಟಿವ್ಸ್, ಇದನ್ನು ಡೆಮೋಗ್ರಫಿಕ್ಸ್ನ ಓದಬೇಕಂತೆ ಅಂತ ಕೊಟ್ಟಿದ್ದಾರೆ. ಇನ್ನು ಪೇಪರ್ 2ನಲ್ಲಿ ನೋಡಿ ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ಸ್ಟೇಟ್ ಅಂದರೆ ಅಥವಾ ಸ್ಟೇಟ್ ಕರೆಂಟ್ ಅಫೇರ್ಸ್ 40 ಕ್ವಶನ್ ಇರ್ತದೆ. ಇನ್ನು 30 ಕ್ವಶನ್ನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮತ್ತು ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ ಇರ್ತದೆ. ಸೊ 30 ಕ್ವಶನ್ ಅದಿರುತ್ತೆ. ಇನ್ನು 30 ಕ್ವಶನ್ ಮೆಂಟಲ್ ಅಬಿಲಿಟಿ ಇರುತ್ತೆ. ಸೊ ಒಟ್ಟಾರೆ 100 ಕ್ವಶನ್ 200 ಮಾರ್ಕ್ಸ್ ಪೇಪರ್ 2 ಇರುತ್ತೆ. ಸೊ ಯಾರು ಸೈನ್ಸ್ ವಿದ್ಯಾರ್ಥಿಗಳಿದ್ದೀರಾ ಅವರಿಗೆ ಈ ಒಂದು ಪಾರ್ಟ್ ಈಸಿ ಆಗ್ಬೋದು. ಸೈನ್ಸ್ ಆ್ಯಂಡ್ ಟೆಕ್ ಅಥವಾ ಎನ್ವಿರಾನ್ಮೆಂಟ್ ಈಸಿ ಆಗ್ಬೋದು. ಮೆಂಟಲ್ ಅಬಿಲಿಟಿ ಯಾರು ಬ್ಯಾಂಕಿಂಗ್ ವಿದ್ಯಾರ್ಥಿಗಳಿದ್ದೀರಾ ಅಥವಾ ಬೇರೆ ಸೆಂಟ್ರಲ್ ಓದ್ತಿರೋ ಅವರು ಕೂಡ ಪ್ರಯತ್ನ ಮಾಡಲಿಕ್ಕೆ ನೋಡಿ 30 ಕ್ವಶನ್ ಅವ್ರಿಗೆ ಅದೇ ಇದೆ. ಮತ್ತು ನಿಮ್ಗೆ 400ಕ್ಕೆ ಎಷ್ಟು ನಿಲ್ಬೋದು ಅಂತ ಅನಿಸ್ತಿದೆ ಗೊತ್ತಾ ಕಟ್ ಆಫು? ಸೊ ತುಂಬ ಕಮ್ಮಿನೇ ನಿಲ್ಲ ಸ್ನೇಹಿತರೆ, 200ಕ್ಕಿಂತ ಮೇಲೆ ಹೋಗಲ್ಲ ಸಾಮಾನ್ಯವಾಗಿ. ಸೊ 400ಗೆ ಅದರ 50%ಗಿಂತ ಕಮ್ಮಿನೇ ನಿಲ್ತದೆ ಕಟ್ ಆಫ್. ಸೊ ಹಂಗಿರೋದ್ರಿಂದ ನೀವು ಐದರ್ ಹ್ಯುಮ್ಯಾನಿಟೀಸಲ್ಲಿ ಚೆನ್ನಾಗಿದ್ರು ನೀವು ಗೆಲ್ಬೋದು, ಅಥವಾ ಸೈನ್ಸ್ ಆ್ಯಂಡ್ ಟೆಕ್ ಮತ್ತು ಮೆಂಟಲ್ ಅಬಿಲಿಟಿಯಲ್ಲಿ ಚೆನ್ನಾಗಿದ್ರು ಗೆಲ್ಬೋದು. ಸೊ ಈ ಥರ ಇರೋದ್ರಿಂದ ನಿಮಗೆ ಒಳ್ಳೆ ಅವಕಾಶ ಇದೆ. ಸೊ ಕರೆಂಟ್ ಇವೆಂಟ್ಸ್ ಆಫ್ ಸ್ಟೇಟ್ ಇಂಪಾರ್ಟೆನ್ಸ್ ಇದೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅದರಲ್ಲಿ ಡಿಟೇಲ್ಡ್ ಕೊಟ್ಟಿದ್ದಾನೆ ಸಿಲೆಬಸ್ನ. ಹಾಗೆ ಮೆಂಟಲ್ ಅಬಿಲಿಟಿಯಲ್ಲಿ ಕಾಂಪ್ರೆನ್ಷನ್ ಇರುತ್ತೆ, ಲಾಜಿಕಲ್ ರೀಸನಿಂಗ್ ಇರುತ್ತೆ, ಡಿಸಿಷನ್ ಮೇಕಿಂಗ್ ಇರುತ್ತೆ, ಎಲ್ಲದೂ ಕೂಡ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಕ್ವಶನ್ ಪೇಪರ್ ಬೋತ್ ಸರ್ ಕನ್ನಡದಲ್ಲಿರುತ್ತೆ, ಇಂಗ್ಲೀಷಲ್ಲಿ ಇರುತ್ತೆ, ಬೋತ್ ಲ್ಯಾಂಗ್ವೇಜ್ನಲ್ಲಿರುತ್ತೆ. ಸ್ಟ್ಯಾಂಡರ್ಡ್ ಜನರಲ್ ಮೆಂಟಲ್ ಅಬಿಲಿಟಿ ಇರುತ್ತೆ, 10th ಸ್ಟ್ಯಾಂಡರ್ಡ್ ಲೆವೆಲ್ದು ಅಂತ ಕೊಡ್ತಾರೆ. ಸೊ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಅಡ್ಮಿಟ್ ಟು ಮೇನ್ಸ್ ಶಾಲ್ ಬಿ 15 ಟೈಮ್ಸ್ ದ ವೇಕೆನ್ಸೀಸ್ ನೋಟಿಫೈಡ್. ಅಂದರೆ ಸೊ ಹಾಗಾದರೆ ಎಷ್ಟು ಜನ ಸೆಲೆಕ್ಟ್ ಆಗ್ತಾರೆ ಅಂದರೆ 4700. ಸೊ ಹಾಗಾದರೆ 319 ಪೋಸ್ಟ್ ಇದೆ ಅಲ್ವಾ ಸ್ನೇಹಿತರೆ? ಸೊ 319 ಇಂಟು 15 ಅಂದರೆ 4785. ಸೊ ಸ್ನೇಹಿತರೆ ಇನ್ನೊಂದ್ಸತಿ ಹೇಳ್ತೀನಿ ಸ್ನೇಹಿತರೆ, ಮೇನ್ಸ್ ಎಕ್ಸಾಮಿಗೆ ಅದರ 15 ಪಟ್ಟು ಏನು ನೋಟಿಫೈ ಪೋಸ್ಟ್ ಆಗಿರುತ್ತಲ್ವ ಅದರದ್ದು 15 ಪಟ್ಟು. ಎಷ್ಟು ಜನ ಅಪ್ಲಿಕೇಶನ್ಸ್ ಅಲ್ಲ, ಎಷ್ಟು ನೋಟಿಫಿಕೇಶನ್ ಆಗಿದೆ, 319 ಪೋಸ್ಟ್ ಅಪ್ಲಿಕೇಶನ್ ಆಗಿದೆ. ಅದರ 15 ಪಟ್ಟು ಅಂದರೆ 4785 ಜನವನ್ನು ಮೇನ್ಸ್ಗೆ ಕ್ವಾಲಿಫೈ ಮಾಡ್ತಾರೆ. ಇದರಲ್ಲಿ ಬೋತ್ HK ನಾನ್ HK ಇನ್ಕ್ಲೂಡೆಡ್, ಆಯಿತಾ? ಸೊ 4785 ಸ್ಟೂಡೆಂಟ್ಸಲ್ಲಿ ನೀವು ಒಬ್ಬರಾಗಬೇಕಂತಂದರೆ ನೀವು ಈಗಿಂದನೇ ತಯಾರಿ ನಡೆಸಬೇಕು ಸ್ನೇಹಿತರೆ. ಸೊ ನಂತರದಲ್ಲಿ ಮತ್ತೆ ಅದರ ಒಂದು 1:5 ಪಟ್ಟಿ ಆಗಿರುತ್ತೆ, ಅವ್ರನ್ನ ಮೇನ್ಸ್ ಬರೀತಾರೆ. ಸೊ ಅದಾದಮೇಲೆ ರೂಲ್ಸ್ ಪ್ರಕಾರ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಸ್ನೇಹಿತರೆ, ಆಸ್ ಡೀಟೇಲ್ಡ್ ಗಿವನ್ ಬಿಲೋ ಇರುತ್ತೆ. 0.25 ಆಫ್ ದ ಅಸೈನ್ಡ್ ಮಾರ್ಕ್ಸ್. ಅಸೈನ್ಡ್ ಮಾರ್ಕ್ಸ್ ಅಂದರೆ 1 ಮಾರ್ಕಿಗೆ 0.25, 2 ಮಾರ್ಕಿಗೆ 0.50 ಇರುತ್ತೆ. ಅಂದರೆ 2 ಮಾರ್ಕ್ಸ್ಗೆ 0.50 ನೆಗೆಟಿವ್ ಮಾರ್ಕಿಂಗ್ ಇರ್ತದೆ. ಸೊ ಮತ್ತು ಕ್ವಶನ್ ಬ್ಲ್ಯಾಂಕ್ ಬಿಟ್ಟರೆ ನೋ ಪೆನಾಲ್ಟಿ ಇರುತ್ತೆ. ಇದೆಲ್ಲ ನಾರ್ಮಲ್ ನಿಮಗೆ ಗೊತ್ತಿರುತ್ತೆ. ಇದಾದಮೇಲೆ ರಿಟರ್ನ್ ಎಕ್ಸಾಮ್ ಮತ್ತು ಪರ್ಸನಾಲಿಟಿ ಟೆಸ್ಟ್ 2 ಇನ್ಕ್ಲೂಡೆಡ್ ಆಗಿರ್ತದೆ. ಇನ್ನು ಮೇನ್ಸ್ ಎಕ್ಸಾಮ್ ಯಾವ ಥರ ಇರುತ್ತೆ ಅಂತಲೂ ಹೇಳ್ಬಿಡ್ತೀನಿ ನೋಡಿ. ಒಬ್ಬ KS ಅಧಿಕಾರಿ ನೀವು ಆಗಬೇಕು ಅಂತ ಹೇಳಿದ್ರೆ ನೀವು ಬರೀ ಪ್ರಿಲಿಮ್ಸ್ ಪಾಸ್ ಮಾಡಿದರೆ ಸಾಕಾಗಲ್ಲ, ಮೇನ್ಸ್ ಮಾಡಬೇಕಾಗತ್ತೆ. ಮತ್ತು ಮೇನ್ಸೇ ಮೇನು ನಿಮಗೆ ರ್ಯಾಂಕಿಂಗನ್ನು ಸಿಗಲಿಕ್ಕೆ. ಸೊ ಮೇನ್ಸಲ್ಲಿ ಏನಿರ್ತದೆ ಅಂದರೆ ಕನ್ನಡ ಇಂಗ್ಲೀಷ್ ಇರುತ್ತೆ, 150 ನೀವು UPSCಯಲ್ಲಿ 300 ಅಂಕಕ್ಕಿರುತ್ತೆ, ಇಲ್ಲಿ 150 ಇರುತ್ತೆ. ಬಟ್ ಇದು ಕ್ವಾಲಿಫೈಯಿಂಗ್ ಅಷ್ಟೇ, ಅಂದರೆ ಜಸ್ಟ್ ಪಾಸ್ ಆಗಬೇಕು ನೀವು. ಆದರೆ ಮೇನ್ ನಿಮಗೆ ಜಾಬ್ ಕೊಡಿಸುವಂತಹ ಪೇಪರ್ಗಳು ಯಾವ್ದ್ಯಾವುದು ಅಂದರೆ ಈ ಒಂದು ಪೇಪರ್ 1, 2, 3, 4, 5 ಇದೆಲ್ಲ ಇದು ಆಪ್ಷನಲ್ ಪೇಪರ್ ಇಲ್ಲ. KSನಲ್ಲಿ ಹೇಗೆ UPSCಯಲ್ಲಿ ಆಪ್ಷನಲ್ ಇದೆ, KSನಲ್ಲಿ ಇಲ್ಲ. ಸೊ 5 ಪೇಪರ್ ಇದೆ. ಅದೊಂದು GS 1, 2, 3, 4 ಅಂತಿದೆ. ಒಂದು ಎಸ್ಸೆ ಪೇಪರ್ ಇರುತ್ತೆ, 125 ಅಂಕಕ್ಕೆ 2 ಎಸ್ಸೆ ಬರೀಬೇಕಾಗ್ತದೆ. ಸೊ 3 ಗಂಟೆ ಕಾಲಾವಕಾಶ ಇರುತ್ತೆ. 4 ದಿನಗಳಲ್ಲಿ 5 ಪೇಪರ್ ನಿಮಗಿರುತ್ತೆ ಸ್ನೇಹಿತರೆ. ಸೊ ಈ ಥರ ಇದೆ. ಎಕ್ಸಾಮ್ ಡೇಟ್ ಕೂಡ ಕೊಟ್ಬಿಟ್ಟಿದ್ದಾನೆ. ಸೊ 1250 ಮಾರ್ಕ್ಸಿಗೆ ಮೇನ್ಸ್ ಎಕ್ಸಾಮ್ ಇಂಪಾರ್ಟೆಂಟ್ ಇರುತ್ತೆ, ಅಂದರೆ ವ್ಯಾಲ್ಯೂಯೇಷನ್ ಮಾಡಲಿಕ್ಕೆ. ಇಂಟರ್ವ್ಯೂಗೆ 25 ಮಾರ್ಕ್ಸ್ ಅಷ್ಟೇ ಇಟ್ಟಿರ್ತಾನೆ. ಸೊ 1275 ಅಂಕಕ್ಕೆ ನೀವು ಎಷ್ಟು ಮಾರ್ಕ್ಸ್ ತೆಗಿತೀರೋ ಅದರ ಬೇಸಿಸ್ ಮೇಲೆ ರ್ಯಾಂಕಿಂಗನ್ನು ಕೊಡ್ತಾ ಬರ್ತಾನೆ. ಸೊ ಹಾಗಾಗಿ ನೀವು ಟಾಪ್ 319ನೇ ಏನು ಪೋಸ್ಟ್ಗಳೊಳಗೆ ನೀವು ಹೋಗಬೇಕಂದ್ರೆ ನೀವು ಇದರಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಬೇಕು. ಸೊ ಹಾಗೆ ನೀವು ಇಲ್ಲಿ ನೋಡಿ, ಯಾರೊಬ್ಬ ರ್ಯಾಂಡಮ್ ವ್ಯಕ್ತಿ ಸೆಲೆಕ್ಟ್ ಆಗಲ್ಲ. ಯಾಕಂತಂದರೆ ಎಲ್ಲರದ್ದು ಆನ್ಸರ್ ಕಾಪಿ ನಮಗೆ ಸಿಗುತ್ತೆ ಅಲ್ವಾ. ಇನ್ನೊಂದು ಏನಂತಂದರೆ ನಾವೇನಾದರೂ ಬರಿಬೇಕಂತಂದರೆ 8.5 ಮಾರ್ಕ್ಸು 12.5 ಮಾರ್ಕ್ಸಿಗೆ ಅಥವಾ ಇಲ್ಲಿ 125 ಮಾರ್ಕ್ಸಿಗೆ ಎಸ್ಸೇ ಬರಿಬೇಕಂದ್ರೆ ಅಷ್ಟು ನಾಲೆಜ್ ನಮಗೆ ಇರಬೇಕಲ್ವಾ. ಸೊ ಹಾಗಾಗಿ KS ಎಕ್ಸಾಮಲ್ಲಿ ನಾಲೆಜ್ ಟೆಸ್ಟನ್ನು ಮಾಡಲಾಗ್ತದೆ. ಸೊ ಹಾಗಾಗಿ ಇದನ್ನು ನೀವು ಚೆನ್ನಾಗಿ ಈಗಿಂದನೇ ಪ್ರಿಪೇರ್ ಮಾಡಿ. ಅಂದರೆ ಈಗ 100 ಡೇಸ್ ಇರೋದ್ರಿಂದ ಪ್ರಿಲಿಮ್ಸ್ ಫೋಕಸ್ ಮಾಡಿ, ಬಟ್ ಪ್ರಿಲಿಮ್ಸ್ ಪ್ಲಸ್ ಮೇನ್ಸ್ ಇಂಟಿಗ್ರೇಟೆಡ್ ಆಗಿ ಓದಲಿಕ್ಕೆ ಪ್ರಾರಂಭ ಮಾಡಿ. ಮತ್ತು ಸರ್ ಇದು GSದು ಸಿಲೆಬಸ್ ಏನು ಸರ್ ಅಂದರೆ ವೆಬ್ಸೈಟ್ನಲ್ಲೇ ಇದೆ, ಅವನು ಕೂಡ ಕೊಟ್ಟಿದ್ದಾನೆ. KPSCಯ ಪಠ್ಯಕ್ರಮ ಅಂತ ಒಂದು ವೆಬ್ಸೈಟಿಗೆ ಹೋದರೆ ಪಠ್ಯಕ್ರಮ ಅಂತ ಒಂದು ಸಬ್ ಕಾಲಮ್ ಬರುತ್ತೆ. ಅಲ್ಲಿ ಹೋದರೆ ಗೆಸ್ಟೆಡ್ ಪ್ರೊಫೆಷನಲ್ಸ್ ಮೇನ್ ಸಿಲಬಿ ಅಂತ ಕೊಟ್ಟಿದ್ದಾನೆ, ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಸಾಧ್ಯ ಆದರೆ ಮುಂದಿನ ದಿನಗಳಲ್ಲಿ ನಾನು ಇದೊಂದು ವಿಡಿಯೋ ಕೂಡ ಮಾಡಿದ್ದೀನಿ, ನಾನು ಡೆಡಿಕೇಟೆಡ್ ವಿಡಿಯೋ ನಮ್ಮ ಚಾನಲಲ್ಲಿ ಆಲ್ರೆಡಿ ಇದೆ. ಸೊ ಇನ್ನೊಮ್ಮೆ ಬೇಕಾದ್ರೆ ಅಪ್ಲೋಡ್ ಮಾಡ್ತೇವೆ. ಸೊ ಇನ್ನು ಸ್ನೇಹಿತರೆ ಕನ್ನಡದ ಕ್ವಾಲಿಫೈಯಿಂಗ್ ಪೇಪರಲ್ಲಿ ಮಿನಿಮಮ್ 35% ಆಫ್ ದ ಮಾರ್ಕ್ಸ್ ತೆಗಿಲೇಬೇಕು. ಅಂದರೆ ಈ 150 ಮಾರ್ಕ್ಸಿಗೆ 52.5 ಮಾರ್ಕ್ಸ್ನ ತೆಗಿಲೇಬೇಕು ಅಂತ ಹೇಳ್ತಿದ್ದಾರೆ. ಆಮೇಲೆ ಡಿಸ್ಕ್ರಿಪ್ಟಿವ್ ಟೈಪ್ಸ್ ಇರುತ್ತೆ, ಕಂಪಲ್ಸರಿ ಇರುತ್ತೆ, ಓಕೆ ಇರುತ್ತೆ. ಸೊ ಅದಾದಮೇಲೆ ಮೇನ್ಸ್ ಕ್ವಾಲಿಫೈ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ 1:1 ಪಟ್ಟಿ ಮಾಡ್ತಾರೆ. ಒನ್ಸ್ ನಿಮಗೆ ರಿಟರ್ನ್ ಟೆಸ್ಟ್ ಆದಮೇಲೆ 1:1 ಪಟ್ಟಿ ಅನ್ನು ಮಾಡ್ತಾರೆ.
ಇದರ ಬೇಸಿಸ್ ಮೇಲೆ. ಅದಾದಮೇಲೆ ನೋಡಿ ಇಲ್ಲಿ ಕೊಟ್ಟೇನೆ ಸಿಲಬಿ ಆಫ್ ದ ಮೇನ್ ಎಕ್ಸಾಮ್ನ ಈ ಒಂದು ಲಿಂಕ್ನಲ್ಲಿ ಕೊಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ. ಇನ್ನು ವ್ಯಕ್ತಿತ್ವ ಪರೀಕ್ಷೆ ಇದೆ ಸ್ನೇಹಿತರೆ. ಯಾರು ಮೇನ್ಸ್ ಎಕ್ಸಾಮಿಗೆ ಸೆಲೆಕ್ಟ್ ಆಗಿರ್ತಾರಲ್ಲ ಅದರ 1:3 ಅಂದ್ರೆ ಆಲ್ಮೋಸ್ಟ್ 1,000 ಜನ ಅಂದ್ರೆ 957 ಜನನ್ನ ಇಂಟರ್ವ್ಯೂಗೆ ಸೆಲೆಕ್ಟ್ ಮಾಡ್ತಾರೆ. ಸೊ ನೀವು ಟಾಪ್ 957 ಒಳಗೆ ಬರ್ಬೇಕು ಇವಾಗ ಅಪ್ಲಿಕೇಶನ್ ಹಾಕಿರೋರಲ್ಲಿ ಬಂದ್ರೆ ಇಂಟರ್ವ್ಯೂಗೆ ಹೋಗ್ತೀರಾ. ಸೊ ಇಂಟರ್ವ್ಯೂ ಮಾರ್ಕ್ಸ್ ಜಸ್ಟ್ ನಿಮ್ಗೆ ಅದು ಕನ್ವೆನ್ಷನ್ ಆಗಿರುತ್ತೆ ಅಷ್ಟೇ. ಮೇನ್ಸ್ ಮಾರ್ಕ್ಸೇ ಇಂಪಾರ್ಟೆಂಟು. ಇಂಟರ್ವ್ಯೂ ಬರೀ 25 ಮಾರ್ಕ್ಸ್ ಇರೋದ್ರಿಂದ ಅಟೆಂಡ್ ಮಾಡಿದ್ರೆ 5 ಮಾರ್ಕ್ಸ್ ಕೊಡ್ತಾನೆ. ಇನ್ನು 20 ಮಾರ್ಕ್ಸು ಬೇಸ್ಡ್ ಆನ್ ನಿಮ್ಮ ಇಂಟರ್ವ್ಯೂ ಹೇಗೆ ಹೋಗ್ತದೆ ಹಾಗೆ. ಸೊ ಅದರ ಬೇಸಿಸ್ ಮೇಲೆ ಮತ್ತೆ ಇನ್ನೊಂದು ಏನಂತಂದ್ರೆ ನಿಮ್ಗೆ ಇಂಟರ್ವ್ಯೂನ ಕಲ್ಸಕ್ಕೆ ಬರಲ್ಲ ಸ್ನೇಹಿತರೆ. ಸೊ ನಾನು ಕೂಡ ಹಲವಾರು ಇಂಟರ್ವ್ಯೂ ಅಟೆಂಡ್ ಮಾಡಿರೋದ್ರಿಂದ ಏನು ಹೇಳ್ಬೋದು ಅಂದ್ರೆ ನಿಮ್ಗೆ ನೋಡಿ ವಿದ್ಯೆ ಕಲಿಸ್ಬೋದು, ಸಂಸ್ಕಾರನಲ್ಲ ಅಂತ ಹೇಳ್ತಾರಲ್ವಾ. ಸೊ ಅದೇ ರೀತಿ ಇಂಟರ್ವ್ಯೂ ಹೇಗೆ ಆಗ್ತದೆ ಅಂತಂದ್ರೆ ನೀವು ನಿಮ್ಮ ಗುಣ ಹೇಗಿರ್ತದೋ, ನೀವು ಇಷ್ಟು ವರ್ಷ ಹೇಗೆ ನಡೀತಾ ಇರುತ್ತೋ ಅದೇ ರೀತಿ ಇಂಟರ್ವ್ಯೂ ಆಗುತ್ತೆ. ನೀವು ಅದರಲ್ಲಿ ಫೇಕ್ ಮಾಡ್ಲಿಕ್ಕೆ ಬರಲ್ಲ. ಸೊ ಹಾಗಿರೋದ್ರಿಂದ ಸೊ ಅದರಲ್ಲಿ ನಿಮ್ಮ ಮಾರ್ಕ್ಸ್ ಅದ್ರ ಮೇಲೆ ಡಿಪೆಂಡೆಂಟ್ ಇರುತ್ತೆ. ಬಟ್ ಆ ಮಾರ್ಕ್ಸ್ ನಿಮ್ಗೆ ಅಷ್ಟೊಂದು ಮ್ಯಾಟರ್ ಆಗೋದಿಲ್ಲ ಬಿಕಾಸ್ ಮೇನ್ಸ್ ಮಾರ್ಕ್ಸ್ ಇಂಪಾರ್ಟೆಂಟ್ ನಿಮಗೆ KS ಎಕ್ಸಾಮ್ಸ್ ಅಲ್ಲಿ. ಸೊ ಇದಿರುತ್ತೆ. ಇನ್ನು ಕ್ಯಾಸ್ಟ್ ಇನ್ಕಮ್ ಇದೆಲ್ಲ ದಯವಿಟ್ಟು ಸರಿ ಇಟ್ಕೊಳ್ಳಿ. ಡಾಕ್ಯುಮೆಂಟ್ ವಿಚಾರದಿಂದ ನೀವು ರಿಜೆಕ್ಷನ್ ಆಗೋದು ಬೇಡ. ಹಾಗೇನೆ ಅಸಿಸ್ಟೆಂಟ್ ಕಮಿಷನರ್ ನಾನು ಟಾಪ್ ಮೋಸ್ಟ್ ಇರೋದು DPR ನಲ್ಲಿರುವಂತಹ ಅಸಿಸ್ಟೆಂಟ್ ಕಮಿಷನರ್ ಜೂನಿಯರ್ ಸ್ಕೇಲ್ ಹುದ್ದೆ ಗ್ರೂಪ್ A. ಸೊ ಇದು ನಾನು ಪ್ರವರ್ಗ ಏನು ಡಿವಿಷನ್ ಇದೆ ಅಲ್ವಾ, ಉದಾಹರಣೆಗೆ ನೋಡಿ ಸಾಮಾನ್ಯ ವರ್ಗದ ಅಂದರೆ ಜನರಲ್ ಮೆರಿಟ್ ಯಾವುದೇ ರಿಸರ್ವೇಷನ್ ಇಲ್ದವ್ರಿಗೆ ಎಷ್ಟು ಪೋಸ್ಟ್ ಇದೆ? 3 ಪೋಸ್ಟ್ ಇದೆ ಈ ಒಂದು ಪರ್ಟಿಕ್ಯುಲರ್ ಪೋಸ್ಟಿಗೆ, ಆಯ್ತಾ. 3 ಪೋಸ್ಟ್ ಇದೆ. ಅದೇ ಅವ್ರು ಮಹಿಳೆ ಆಗಿದ್ರೆ 6 ಪೋಸ್ಟ್ ಇದೆ. ಸೊ 6 + 3 9 ಪೋಸ್ಟು. ಒಬ್ಬ ಮಹಿಳೆ ಯಾವುದೇ ರಿಸರ್ವೇಷನ್ ಇಲ್ಲದೆ 9 ಪೋಸ್ಟಿಗೆ ಅವರು ಕಾಂಪೀಟ್ ಮಾಡ್ಬೋದು. ಅಥವಾ ಅವ್ರು ಗ್ರಾಮೀಣ ಅಭ್ಯರ್ಥಿ ಆಗಿದ್ರೆ 13 ಪೋಸ್ಟಿಗೆ ಅವ್ರು ಕಾಂಪೀಟ್ ಮಾಡ್ಬೋದು. ಸೊ ಈ ರೀತಿ ನೀವು ಲೆಕ್ಕ ಹಾಕಿ ನೀವು ಎಷ್ಟು ಪೋಸ್ಟಿಗೆ ಕಾಂಪೀಟ್ ಮಾಡ್ಬೋದು ಅನ್ನೋದನ್ನ ನಾನು ಈ ವಿಡಿಯೋ ಮೊದಲನೇದಾಗೆ ತೋರಿಸ್ದ AI ಜನರೇಟೆಡ್ ಒಂದು ಕ್ಲಾಸಿಫಿಕೇಶನ್ ಅನ್ನ ತೋರಿಸಿದ್ದೀನಿ. ಸೊ ಅದರಿಂದ ನೋಡ್ಕೊಳ್ಳಿ. ಸೊ ಅದರಿಂದ ಏನು ಗೊಂದಲ ಮಾಡ್ಕೊಳ್ಳೋದು ಬೇಡ. ಎಷ್ಟು ಪೋಸ್ಟ್ ಆನ ಇರಲಿ ಸ್ನೇಹಿತರೆ, ನೀವು ನಿಮ್ಮ ಎಕ್ಸಾಮನ್ನು ನೀವೇ ಟಾಪ್ 1 ಬರೋಕ್ಕೆ ಯೋಚನೆ ಮಾಡ್ಬೇಕು ಯಾವಾಗಲೂ ಕೂಡ, ಆಯ್ತಾ. ಸೊ ಆ ಥರ ಇದೆ. ಇನ್ನು SC ST ಅಲ್ಲಿ ಒಂದು ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ಅನ್ನೋದಕ್ಕಿಂತ ಒಂದು ಹೊಸದಾಗಿ ಒಂದು ಇದೆ. ಏನು ಅಂತಂದ್ರೆ SC ಅಲ್ಲಿ ಈಗ ಒಳ ಮೀಸಲಾತಿ ಆಗಿದೆ ಸ್ನೇಹಿತರೆ. ಏನು ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಆಗಿದೆ. ಇದು ಯಾಕೆ ಅಂತಂದ್ರೆ ಸಾಮಾಜಿಕ ನ್ಯಾಯ ಸ್ನೇಹಿತರೆ. ಏನಂತಂದ್ರೆ ಕೆಲವೊಂದು ರಿಸರ್ವೇಷನ್ ಆಲ್ರೆಡಿ ಕೊಟ್ಟಿರೋರಿಗೆ ಅವ್ರು ಬಂದ್ಬಿಟ್ಟು ಏನಾಗ್ಬಿಟ್ಟಿದ್ದಾರೆ ಇವಾಗ ಆರ್ಥಿಕವಾಗಿ ಸದೃಢರಾಗಿದ್ದಾರೆ. ಸೊ ಅವರಿಗೆ ಮೀಸಲಾತಿ ಕೊಡೋದ್ರಿಂದ ಏನೂ ಉಪಯೋಗ ಇಲ್ಲ ಸ್ನೇಹಿತರೆ. ಹಾಗಾಗಿ OBC ಅಲ್ಲಿ ಆ ಥರ ಇದೆ. ಕೆನೆ ಪದರ ಅಂತ ಕ್ರೀಮಿ ಲೇಯರ್ ಅಂತ ಇದೆ. ಅಂದ್ರೆ 8 ಲಕ್ಷಕ್ಕಿಂತ ಆದಾಯ ಜಾಸ್ತಿ ಇದ್ರೆ ಅವರಿಗೆ ರಿಸರ್ವೇಷನ್ ಸಿಗಲ್ಲ, ಜನರಲ್ ತರಾನೇ ಕನ್ಸಿಡರ್ ಮಾಡ್ತಾರೆ. ಅದೇ ರೀತಿ SC ಅಲ್ಲಿ ಕೂಡ ಇವಾಗ ಸುಪ್ರೀಂ ಕೋರ್ಟ್ ಆದೇಶದ ಮೇಲೆ ಸೊ ಕರ್ನಾಟಕ ಸರ್ಕಾರ ಏನ್ ಮಾಡಿದೆ ಅಂದ್ರೆ SC ಒಳ ಮೀಸಲಾತಿ ಮಾಡಿದೆ. ಸೊ ಇದ್ರ ಪ್ರಕಾರ ಏನ್ ಮಾಡಿದೆ ಅಂತಂದ್ರೆ ಪ್ರವರ್ಗ ಮಾಡಿದೆ, ABC ಅಂತ ಮಾಡಿದೆ. ಇದು ಬಿಲ್ ಕೂಡ ಪಾಸ್ ಆಗಿದೆ. ಸೊ ಹಾಗಾಗಿ ಹೊಸ ಸರ್ಟಿಫಿಕೇಟ್ ಕೂಡ ಕೊಡ್ತಾ ಇದ್ದಾರೆ. ಸೊ ಇದ್ರಲ್ಲಿ ನೀವು ಉದಾಹರಣೆಗೆ SC ಕ್ಯಾಟಗರಿ ಬರ್ತೀರಾ ಅಂತ ಅನ್ಕೊಳ್ಳಿ. ಸೊ SC ಕ್ಯಾಟಗರಿಯಲ್ಲಿ ಒಂದು ಸ್ಟಾರ್ ಮಾರ್ಕ್ ಕೊಡ್ತಾರೆ. ಏನು ಸ್ಟಾರ್ ಮಾರ್ಕ್ ಅಂತಂದ್ರೆ SC ಅಲ್ಲಿ ತುಂಬಾ ಕ್ಯಾಟಗರಿ ಬರ್ತವೆ. ಅದರಲ್ಲಿ ಹಿಂದುಳಿದ 59 ಜಾತಿಗಳು ಇದಾವೆ. ಅವ್ರಿಗೆ ಮೊದಲು ಆದ್ಯತೆ ಕೊಡ್ತಾರೆ, ನಂತರ ಉಳಿದ ಜಾತಿಗಳಿಗೆ ಮಾನ್ಯತೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಹಾಗಾದ್ರೆ ಉದಾಹರಣೆಗೆ ನೋಡಿ ಯಾವ್ದು 59 ಅಂತ ಲಿಸ್ಟ್ ಕೊಟ್ಬಿಟ್ಟಿದ್ದಾನೆ. ಅದಿಯಾ, ಅಗರ್, ಅಜಿಲಾ, ಅರುಣ್ ತಾಯಾರ್, ಈ ಥರ ತುಂಬ ಇದೆ. ನನಗೆ ಪ್ರೊನೌನ್ಸಿಯೇಷನ್ ಬರೋದಿಲ್ಲ. ಸೊ ಸುಮಾರಿದೆ. ಒಟ್ಟು 59 ಜಾತಿಗಳನ್ನು ಕೊಟ್ಟಿದ್ದಾರೆ. ಈ 59 ಜಾತಿಗಳಿಗೆ ಹೆಚ್ಚಿನ ಮಾನ್ಯತೆ ಇದೆ ಸ್ನೇಹಿತರೆ ನೇಮಕಾತಿಲಿ. ಈಗ ಪ್ರವರ್ಗ ಸಿಗೆ ಒಂದು ಹುದ್ದೆ ಇದೆ ಅಂದರೆ ಆ ಒಂದು ಹುದ್ದೆ ಮೇಲೆ ಸ್ಟಾರ್ ಇದೆ ಅಂದರೆ ಅದರ ಅರ್ಥ ಏನು ಅಂದರೆ ಫಸ್ಟ್ ಈ 59 ಜಾತಿಯಲ್ಲಿರುವಂತಹ ವಿದ್ಯಾರ್ಥಿಗಳನ್ನು ಪರಿಗಣನೆ ಮಾಡ್ತಾರೆ ಮೆರಿಟಲ್ಲಿ. ಸೊ ಅವ್ರನ್ನ ಪರಿಗಣನೆ ಮಾಡ್ತಾರೆ. ಅವ್ರು ಯಾರು ಸಿಕ್ಕಿಲ್ಲ ಅಂದರೆ ನಂತರ ಉಳಿದ ಜಾತಿಗಳು ಯಾವ್ಯಾವುದು ಬಂಜಾರ, ಲಂಬಾಣಿ ಅಥವಾ ಬೋವಿ, ಕೊರಚ, ಕೊರಮ ಇವರನ್ನ ನಂತರದಲ್ಲಿ ಕನ್ಸಿಡರ್ ಮಾಡ್ತಾರೆ ಆ ಪ್ರವರ್ಗ C ಅಲ್ಲೇ. ಸೊ ಇದು ಒಳ ಮೀಸಲಾತಿ ಸ್ನೇಹಿತರೆ. ಯಾಕೆ? ಇವರೆಲ್ಲ ಸ್ವಲ್ಪ ಏನೋ ಸದೃಢವಾಗಿ ಆಗಿದ್ದಾರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ. ಸೊ ಹಾಗಾಗಿ ಇವ್ರಕ್ಕಿಂತನೂ ಅವರ ಒಂದು ಪ್ರವರ್ಗದಲ್ಲೇ ಬರುವ ಇನ್ನೂ ಹಿಂದುಳಿದ 59 ಜಾತಿಗಳಿಗೆ ಹೆಚ್ಚಿನ ಮಾನ್ಯತೆ ಕೊಡ್ತೀವಿ ಅಂತ ಇದಿದೆ ಸ್ನೇಹಿತರೆ. ಸೊ ಈ ತರ ಇದೆ. ಸೊ ಹಾಗಾಗಿ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಪ್ರಿಪರೇಷನ್ ಮಾಡಿ. ಸೊ 100 days ನಲ್ಲಿ ನಿಮಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ ಸ್ಟ್ರಾಟಜಿದು. ಸೊ ಈ ತರ ಬೇಕಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ನಾವು ಆಲ್ರೆಡಿ ಸುಮಾರು PYQ ಸೆಷನ್ಸ್ ಅನ್ನ KS ಲೆವೆಲ್ದು ಮಾಡಿದ್ದೇವೆ. ಸೊ ನನ್ನ ಕರ್ನಾಟಕ ಹಿಸ್ಟ್ರಿ ಪುಸ್ತಕದಿಂದಾನೇ ಕಳೆದ ಬಾರಿ KS ಮೇನ್ಸ್ ನಲ್ಲಿ 25 ಮಾರ್ಕ್ಸ್ ಬಂದಿತ್ತು ಸ್ನೇಹಿತರೆ ಡಿಸ್ಕ್ರಿಪ್ಟಿವ್. ಸೊ KS ಮೇನ್ಸ್ ಬಂದು ನಮ್ಮ ವಿದ್ಯಾರ್ಥಿಗಳು ಕೂಡ ಹೇಳಿದ್ರು. ಸೊ ಈ ರೀತಿ ಇರೋದ್ರಿಂದ ಸೊ ಹೆಚ್ಚಿನ ಮಾಹಿತಿಗೆ ಏನೇ ಡೌಟ್ಸ್ ಬಂದರೂ ಕೂಡ ನೀವು ರಾಘವೇಂದ್ರ ಮಠದ ರಸ್ತೆ ತಿಲಕ್ ನಗರ್ ಮೊದಲನೇ ಕ್ರಾಸ್ನಲ್ಲಿರುವ ಸತತ 11 ವರ್ಷದಿಂದ ಅತ್ಯುತ್ತಮ ಫಲಿತಾಂಶ ದಾಖಲಿಸ್ತಿರುವ ಅಚೀವರ್ಸ್ ಕೋಚಿಂಗ್ ಸೆಂಟರ್ ಶಿವಮೊಗ್ಗಗೆ ನೀವು ಭೇಟಿ ನೀಡಬಹುದು. ಅಥವಾ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ನೀವು ಸಂಪರ್ಕಿಸ್ಬೋದು. ಹೊಸ ಬ್ಯಾಚ್ಗಳಿದೆ, ಇದಕ್ಕಂತಾನೆ KS ಬ್ಯಾಚ್ ಅಂತ ಪ್ರತ್ಯೇಕವಾಗಿ ಮಾಡ್ತೀವಿ. ಸೊ ಇದರ ಟೆಸ್ಟ್ ಸೀರೀಸ್, ಕಾನ್ಸೆಪ್ಟ್ ಟೆಸ್ಟ್ ಇದನ್ನೆಲ್ಲವನ್ನ ನೀವು ಸದುಪಯೋಗನ ಪಡ್ಕೊಳ್ಬೋದು ಅಂತ ಹೇಳ್ತಾ ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.